ಕಡೆ ಕೂರಬೇಕಿತ್ತು ಅಂತ. ನಮಸ್ತೆ, ದೇವ್ ಅಂತ. ಸೊ ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು ಮತ್ತು ನಮ್ಮೆಲ್ಲ ಗೆಸ್ಟ್ಗಳಿಗೆ ನನ್ನ ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು ಫಾರ್ ಕಮಿಂಗ್. ನನ್ನ ಪಾತ್ರದ ಬಗ್ಗೆ ಹೇಳಬೇಕಾದ್ರೆ ಒಂದು ನೆಗೆಟಿವ್ ಶೇಡ್ ಪ್ಲೇ ಮಾಡಿದ್ದೀನಿ ಇದರಲ್ಲಿ. ಸೊ ಇನಿಷಿಯಲಿ ನಾವು ಒಂದು ಈ ಡಿಸ್ಕಷನ್ ಕೂರಬೇಕಾದ್ರೆ ಅರುಣ್ ಸರ್ ಜೊತೆಗೆ ನೆಗೆಟಿವ್ ಶೇಡ್ ಅಂದಾಗೆ ನಾನು ಫಸ್ಟ್ ಆಫ್ ಆಲ್ ನಾನು ಇಂಪ್ರೆಸ್ ಆಗ್ತೀನಿ ಯೂಶಲಿ. ಅದಾದ ನಂತರ ನಾನು ನನ್ನ ಕ್ಯಾರೆಕ್ಟರ್ ಡ್ಯೂರೇಷನ್ ಬಗ್ಗೆ ಕೇಳಿಲ್ಲ, ಬಟ್ ಆ ಕ್ಯಾರೆಕ್ಟರ್ಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅನ್ನೋದನ್ನು ನಾನು ಕೇಳಿದೆ. ಸೊ ಕತೆ ಡಿಸ್ಕಸ್ ಮಾಡಬೇಕಾದ್ರೆ ನನಗೆ ಆ ಕ್ಯಾರೆಕ್ಟರ್ ಬಹಳ ಇಷ್ಟ ಆಯಿತು. ಸೊ ಅದು ನನ್ನ ಪ್ರಕಾರ ನಾನು ಐ ಆಮ್ 100% ಸ್ಯಾಟಿಸ್ಫೈಡ್ ವಿತ್ ಮೈ ಪರ್ಫಾರ್ಮೆನ್ಸ್ ಅಂತ ನಾನು ಹೇಳ್ಬೋದು. ಐ ಹೋಪ್ ನಮ್ಮ ಡೈರೆಕ್ಟರ್ ಕೂಡ 100% ಸ್ಯಾಟಿಸ್ಫೈಡ್ ಅಂತ. ಆ್ಯಂಡ್ ನನ್ನ ಕಡೆಯಿಂದ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್. ಟ್ರೈಲರ್ ತುಂಬ ಪ್ರಾಮಿಸಿಂಗ್ ಆಗಿದೆ. ಒಂದು ಮೈಲ್ ಸ್ಟೋನ್ ಸಕ್ಸಸ್ ಸಿಗುತ್ತೆ ಅಂತ ನನಗೊಂದು ನಂಬಿಕೆ ಇದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಊಟ ತಿಂಡಿ ಮುಗಿಸಿದಿರ ಅಂತ ಅನ್ಕೊಂಡಿದ್ದೀನಿ. ಖುಷಿ ಆಯ್ತೈತೆ ಅಣ್ಣ. ಇನ್ನೂ ಪೇಮೆಂಟ್ ಆಗಿಲ್ಲ ಕಣ. ಪೇಮೆಂಟ್ ಆದ ತಕ್ಷಣ ಕೊಡಿಸ್ತೀರಿ. ಬಿಗ್ ಬಾಸ್ದು ಅಲ್ಲ, ಸಿನಿಮಾದುವೆ ಇದಾದ್ಮೇಲೆ ಕೊಡ್ತೀರಿರೋ ಅಂತ ಅನ್ಕೊಂಡಿದ್ದೀರಿ. ಆಮೇಲೆ ಬಿಗ್ ಬಾಸ್ ಮುಗಿದ್ಮೇಲೆ ನನ್ನ ಫಸ್ಟ್ ಸಿನಿಮಾ ಇದು. ತುಂಬ ವರ್ಷಗಳ ಒಂದು ಸತತ ಪ್ರಯತ್ನದಿಂದ ಈ ಒಂದು ಸಿನಿಮಾ ತುಂಬ ಅಚ್ಚುಕಟ್ಟಾಗಿ ಬಂದಿದೆ. ಮೊನ್ನೆ ಟ್ರೈಲರು ಮತ್ತು ಸಿನಿಮಾನೆಲ್ಲ ಅಣ್ಣ ತೋರಿಸಿದ್ರು. ಅದ್ಭುತವಾಗಿ ಸಿನಿಮಾ ಬಂದಿದೆ. ಭಾರಿ ಖುಷಿ ಆಗುತ್ತೆ. ಕಾಮಿಡಿ ಕಿಲಾಡಿ ಮುಗಿಸಿದ ತಕ್ಷಣವೇ ಅಣ್ಣ ಆಫರ್ ಕೊಟ್ಟು ಈ ಸಿನಿಮಾ ನೀನು ಮಾಡಬೇಕು ಅಂದರು. ನಾನು ಬಿಡು ಒಂದು 2-3 ಪಂಚ್ ಹೊಡೆದು ನಗಿಸ್ಬಿಡೋಣ, ಶಾಕು ರಿಯಾಕ್ಷನ್ ಎಲ್ಲ ಕೊಟ್ಟು ತಿನ್ಕೊಂಬಿಡೋಣ ಅಂದ್ಕೊಂಡು ಹೋದೆ ಸೆಟ್ಗೆ. ಆದರೆ ಅದು ಹಂಗಲ್ಲ, ಅದರ ಆಪೋಸಿಟ್ ಕ್ಯಾರೆಕ್ಟರ್ ಇದು. ಏನು ಮಾಡಬೇಡಪ್ಪ, ನೀನು ಸುಮ್ಮನೆ ನಿಂತ್ಕೊ ಅಂತ. ಇದು ಯಾವ ಕ್ಯಾರೆಕ್ಟರ್, ಇದು ಹೆಂಗೆ ಆ್ಯಕ್ಟ್ ಮಾಡೋದು? ನನಗೆ ಆ್ಯಕ್ಟ್ ಮಾಡಿ ಬಂದಾಗೆಲ್ಲ ನಾನೇನು ಆ್ಯಕ್ಟ್ ಮಾಡಿಲ್ಲ ಬಿಡು ಇದರಲ್ಲಿ ಅಂತ ಅಭಿಗೆಲ್ಲ ಹೇಳೋದು. ಅಭಿ ಏನಾದರೂ ಮಾಡೋದ್ನ ಅಂತ. ಇಲ್ಲ ಮಗ ಚೆನ್ನಾಗಿ ಮಾಡಿಸೋರು ಅಂತ ಇವ್ರು ಅನ್ನೋದು. ಆಮೇಲೆ ದೀಕ್ಷಿತ್ ಅಣ್ಣ ಹಾಗೆಲ್ಲ ಫೈಟು ಗೀಟು ಎಲ್ಲ ಹೊಡಿತಿರೋರು ನೋಡಿದ್ರೆ ನಮ್ಮ ಸುಮ್ಮನೆ ತಗೊಂಡೋಗಿ ನಿಲ್ಲಿಸಿ ಡೈಲಾಗ್ ಹೇಳ್ಸೋರು. ಇದೇನು ಒಂದು ಶಾಕ್ ಇಲ್ಲ, ರಿಯಾಕ್ಷನ್ ಇಲ್ಲ, ಕಾಮಿಡಿಯನ್ನು ನಾನು ಒಂದು ಕಾಮಿಡಿನೂ ಮಾಡ್ತಿಲ್ಲ, ಏನಾಯ್ತೈತಿ ಇಲ್ಲಿ ಅಂತ ನನಗೆ ಶಾಕು. ಆಮೇಲೆ ಗೊತ್ತಾಯ್ತು, ಅವ್ರೊಂದು ಮಾತು ಹೇಳಿದ್ರು, ಸಂತು ನೀನು ಕಾಮಿಡಿಲಿ ರಿಯಾಕ್ಷನ್ ಕೊಟ್ಟು ಶಾಕಿಂಗ್ ಕೊಟ್ಟು ಪಂಚ್ ಹೊಡೆದು ನಗ್ಸೋದು ಬೇಕಾಗಿಲ್ಲ, ನಾನು ಏನು ಮಾಡ್ತೀನಿ ಅದನ್ನು ಮಾಡು. ಅದಲ್ದೇ ನಿನ್ನೊಳಗಿರೋ ಒಬ್ಬ ಸಂತು ಹೊರಗಡೆಗೆ ಬರಬೇಕು, ಆ ಕ್ಯಾರೆಕ್ಟರ್ ಮಾಡಬೇಕು ಅಂತ ಅಂದರು. ಅವಾಗ ನಾನು ಅದನ್ನು ಚಾಲೆಂಜಾಗಿ ತೊಗೊಂಡು ಅಣ್ಣ ಹೆಂಗೆ ಹೇಳ್ತಾರೆ ನಾನು ಕೇಳ್ಕೊಂಡು ಆ ಸಿನಿಮಾನ ಮುಗಿಸ್ದೆ. ಬಟ್ ಸಿನಿಮಾ ನೋಡಿದ್ಮೇಲೆ ಅನಿಸ್ತು ನಿಜವಾಗ್ಲೂ ನಾನು ಅಲ್ಲದೆ ಇರ್ತಕ್ಕಂಥ ಒಂದು ಪಾತ್ರನ ನಾನು ಅದರೊಳಗೆ ಮಾಡಿದ್ದೀನಿ. ಒಬ್ಬ ಅದ್ಭುತವಾದಂಥ ಗೆಳೆಯ, ಒಬ್ಬ ಪ್ರಾಣ ಸ್ನೇಹಿತನ ಗೆಳೆಯ. ಸಂತು ಕಾಮಿಡಿ ಮಾಡ್ದೇ ಒಂದು ಸ್ನೇಹಿತನಾಗೂ ಕೂಡ ಒಂದು ಜೀವ ತುಂಬೋದು ಅಂತ ಅಣ್ಣ ತೋರಿಸ್ಕೊಟ್ಟವ್ರು ಸಿನಿಮಾದಲ್ಲಿ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಆಮೇಲೆ ಶೂಟಿಂಗ್ ಸೆಟ್ಟಲ್ಲೂ ಅಷ್ಟೇ ದೀಕ್ಷಿತ್ ಅಣ್ಣ ಅವರ ಡೆಡಿಕೇಶನ್ ಮುಂದೆ ನಮ್ದೇನು ಅಲ್ಲ ಬಿಡಿ. ನಾವೊಂದು ಅರ್ಧ ಗಂಟೆ 1 ಗಂಟೆ ಲೇಟಾಗಿ ಬಂದರೂ ಅಣ್ಣ ಏನು ಬೇಜಾರು ಮಾಡ್ಕೊತಾ ಇರಲಿಲ್ಲ. ಆಮೇಲೆ ಕಳ್ಸೋದು ಸ್ವಲ್ಪ ಲೇಟಾಗಿ ಕಳ್ಸೋರು, ಲೇಟಾಗಿ ಬಂದಿದೆಯಾ ಅಂತ. ಆದ್ರೂ ಅವರ ಒಂದು ಡೆಡಿಕೇಶನು 3 ಶೇಡಲ್ಲಿ ಏನೋ ಬರ್ತಾರೆ, 3 ಶೇಡ್ ಅಲ್ವಣ್ಣ ಸಿನಿಮಾ, 3 ಶೇಡಲ್ಲಿ ಅವರೇ ಪಾಪ ಅದ್ಭುತವಾಗಿ ಆ್ಯಕ್ಟ್ ಮಾಡೋರೆ. ಒಂದು ಸೀನು ನಾನೇ ಫಸ್ಟ್ ಶೂಟ್ ಅದು ಇಲ್ಲಿ ಬೆಂಗಳೂರಲ್ಲಿ ಸುಲಭ ಶೌಚಾಲಯ, ಬೆಂಗಳೂರು ಸುಲಭ ಶೌಚಾಲಯದಲ್ಲಿ ಮಲಗಿರ್ಬೇಕು ಇವರು. ಅದು ಹೆಂಗೆ ಅಂದರೆ ಸುಮ್ಮನೆ ನಿಂತ್ಕೊಳ್ಳೋಕ್ಕೆ ಆಯ್ತಲ್ಲ, ಅದು ತೊಳೆದು ಎಷ್ಟು ವರ್ಷ ಆಗೈತು, ಫುಲ್ಲು ಸ್ಮೆಲ್ಲು. ಅಲ್ಲೇ ಮಲಗವ್ರೆ. ಅವ್ರನ್ನ ಸುಮಾರು ರೀಟೇಕ್ ಆಗ್ತಾನೆ ಇದೆ, ವಾಷಿಂಗ್ ಗೀಶಿಂಗ್ ಏನೂ ಇಲ್ಲ. ಅಲ್ಲಿ ಅವ್ರನ್ನ ಏಳ್ಸ್ಕೊಂಡು ಕರ್ಕೊಂಬರ್ಬೇಕು. ಆ ಸೀನು ಎಷ್ಟು ಸರಿ ರೀಟೇಕ್ ಆದರೂ ಅದೇ ರೀತಿ ಅವರು ಫುಲ್ ಕೋಆಪ್ರೇಟ್ ಕೊಟ್ಕೊಂಡು ಆ ಸೀನ್ನ ಮುಗಿಸಿದ್ರು. ಅವಾಗಲೇ ಅನಿಸ್ಬಿಡ್ತು ಎಂಥ ಡೆಡಿಕೇಶನ್ ಆರ್ಟಿಸ್ಟು ಅಣ್ಣ ಅಂತ. ಅಣ್ಣ ಅವ್ರಿಗೆ ನಿಜವಾಗ್ಲೂ ರಿಯಲಿ ಗ್ರೇಟ್ ಅಣ್ಣ. ಅದ್ಭುತವಾಗಿ ಮೂಡಿ ಬಂದಿದೆ. ಪ್ರತಿ ಸೀನ್ಗಳನ್ನು ಕೂಡ ತುಂಬ ಫ್ಯಾಷನ್ ಆಗಿ ಇದು ಹಿಂಗೆ ಬರಬೇಕು ಅಂದರೆ ಇದೇ ಥರ ಬರಬೇಕು ಅಂತ ಮಾಡವ್ರೆ ಅರುಣಣ್ಣ. ಅರುಣಣ್ಣಗೆ ಒಳ್ಳೇದಾಗಬೇಕು. ಯಾಕೆಂದರೆ ಅಣ್ಣ ನಿನ್ನೆ ಒಂದು ಉದಾಹರಣೆ ಹೇಳಿದ್ರು ಮನೆ ದಿವಸ ಅನುಶ್ರೀ ಯಾಕಂದು ಆ್ಯಂಕರಿಂಗ್ ಇದರಲ್ಲಿ. ಒಬ್ಬ ಪ್ರೊಡ್ಯೂಸರು ಇಷ್ಟಿಟ್ಕೊಂಡು ಸಿನಿಮಾ ಮಾಡೋದು ತುಂಬ ಕಷ್ಟ. ಯಾಕೆ ಹೇಳಿ, ಇಷ್ಟನ್ನು ತೆಗೆದು ಅದೇ ಸಿನಿಮಾಕ್ಕೆ ಹಾಕ್ಬೇಕಾಗುತ್ತೆ. ಅದೇ ಇಷ್ಟಿದ್ದಾಗ ಸ್ವಲ್ಪ ತೆಗೆದು ಹಾಕಿದ್ರು ಏನು ಪ್ರಾಬ್ಲಮ್ ಆಗಲ್ಲ. ಆ ಥರ ಇಷ್ಟಿಟ್ಕೊಂಡು ಬಂದು ಸಿನಿಮಾ ಮಾಡ್ತಾ ಇರೋದು ಇವರು. ದೇವರನ್ನ ಇವ್ರಿಗೆ ಒಳ್ಳೇದಾಗಬೇಕು. ಈ ಸಿನಿಮಾ ಒಳ್ಳೇದಾಗಿ ಗೆದ್ದು ಜನ ಥಿಯೇಟ್ರಿಗೆ ಬಂದು ಕೈ ಹಿಡಿದ್ರೆ ಇನ್ನಷ್ಟು ಸಿನಿಮಾಗಳು ಮಾಡೋಂಥ ಒಂದು ಶಕ್ತಿ ಸಿಗುತ್ತೆ. ದಯವಿಟ್ಟು ಈ ಸಿನಿಮಾ ಒಳ್ಳೇದಾಗಬೇಕು. ಕರ್ನಾಟಕದ ಕುಲಕೋಟಿ ಕನ್ನಡ ಕಲಾಭಿಮಾನಿ ದೇವರುಗಳಿಗೆ ಕೇಳ್ಕೊಳ್ಳೋದಿಷ್ಟೇ, ಒಂದು ವಿಭಿನ್ನ ಪಾತ್ರ, ಒಂದು ವಿಭಿನ್ನ ಶೈಲಿಯ ಲವ್ ಸ್ಟೋರಿ. 2 ವರ್ಷಗಳಾದ್ಮೇಲೆ ಈ ಥರ ಒಂದು ಅದ್ಭುತವಾದಂಥ ಲವ್ ಸ್ಟೋರಿ ಬಂದಿಲ್ಲ ಅಂತ ಅನ್ಕೋತೀನಿ.
ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ನಂದು ಅಷ್ಟೇ ಕಾಮಿಡಿ ಅಲ್ಲದೇ ಒಂದು ಅದ್ಭುತವಾದಂಥ ಒಂದು ಸ್ನೇಹಿತನ ಪಾತ್ರ ಮಾಡಿದ್ದೀನಿ. ದಯವಿಟ್ಟು ಬಂದು ನೋಡಿ. ಥ್ಯಾಂಕ್ ಯು. ಇದು ನನ್ನ ಮೊದಲನೇ ಸಿನಿಮಾ. ಎಲ್ರಿಗೂ ಗೊತ್ತಲ್ಲ, ಫೀಲಿಂಗ್ ನರ್ವಸ್ನೆಸ್ ಇರುತ್ತೆ, ಯಪ್ಪ ಫಸ್ಟ್ ಸಿನಿಮಾ ಹೇಗೆ ಮಾಡ್ತೀವಿ ಅಂತ. ಸೊ ಸೆಟ್ಟಿಗೆ ಬಂದಮೇಲೆ ನಮ್ಮ ಅರುಣ್ ಸರ್ ಎಷ್ಟು ಕಂಫರ್ಟಬಲ್ ಆಗಿ ಫೀಲ್ ಮಾಡಿಸಿದ್ರು ಅಂದರೆ ಏನು ಮನೇಲೇ ಇದ್ದಂಗಿತ್ತು. ಸೊ ಅದ್ರ ಜೊತೆ ದೀಕ್ಷಿತ್ ಕೂಡ ತುಂಬ ಸಪೋರ್ಟಿಂಗ್ ಆಗಿದ್ದು, ನನಗೆ ಎಲ್ಲೆಲ್ಲಿ ತಪ್ಪು ಮಾಡ್ತೀನಿ ಅಂತ ಹೇಳ್ಕೊಟ್ಟು. ಸೊ ನನ್ನ ಫಸ್ಟ್ ಸಿನಿಮಾನೇ ಅನಿಸಿಲ್ಲ. ಸೊ ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಆಮೇಲೆ ನನ್ನ ಪೋರ್ಷನ್ ಇರೋದು ಕಾಲೇಜ್ ಪೋರ್ಷನು. ಸೊ ಹೆಂಗಿತ್ತಂದ್ರೆ ಇನ್ನೊಂದ್ಸಲ ಕಾಲೇಜ್ಗೆ ಹೋಗಿ ಬಂದಂಗಿತ್ತು. ಪ್ರತಿಯೊಬ್ಬೊಬ್ಬರ ಜೀವನದಲ್ಲೂ ಇದು ನಡೆದೇ ಇರುತ್ತೆ. ಸೊ ಎಲ್ಲ ರಿಲೇಟ್ ಮಾಡ್ತೀರಾ ನಿಮ್ಮ ಕಾಲೇಜ್ ಲೈಫ್ಗೂ. ಸೊ ದಯವಿಟ್ಟು ಸಿನಿಮಾ ಬಂದು ನೋಡಿ, ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಂಜನಾ ದಾಸ್ ಅಂತ. ಸೊ KTM ಬಂದು ನನ್ನ ಫಸ್ಟು ಕಮರ್ಷಿಯಲ್ ಸಿನಿಮಾ ಅಂತ ಹೇಳ್ಬೋದು. ಆ್ಯಂಡ್ ಇನಿಷಿಯಲಿ ನಂಗೆ ನಾನು ತುಂಬ ಸಂಕೋಚ ಪಡ್ತಿದ್ದೆ, ಯಾಕಂದರೆ ಅವ್ರು ಹೇಳಿದರು, ಅರುಣ್ ಸರ್ ಹೇಳಿದರು ದೀಕ್ಷಿತ್ ಶೆಟ್ಟಿ ಜೊತೆ ಆ್ಯಕ್ಟ್ ಮಾಡಬೇಕಂತ. ಸೊ ನಾನು ಅವಾಗ ಹೇಗೆ ಮಾಡೋದು ಅಂದರೆ ನಾನು ಮ್ಯಾಚಪ್ ಆಗ್ತೀನ, ಅವ್ರ ಜೊತೆ ರೊಮ್ಯಾಂಟಿಕ್ ಸೀನ್ಸ್ ಎಲ್ಲ ಮಾಡಬೇಕಿತ್ತು. ಸೊ ಹೇಗೆ ಮಾಡ್ಬೋದು ಅಂತ ನಾನು ಯೋಚನೆ ಮಾಡ್ತಿದ್ದೆ. ಬಟ್ ಅರುಣ್ ಸರ್ ತುಂಬಾ ರಿಹರ್ಸಲ್ಸ್ ಮಾಡಿಸಿದ್ರು. ಆ್ಯಂಡ್ ಅದಾದಮೇಲೆ ನಾನು ಒಂಚೂರು ಕಂಫರ್ಟಬಲ್ ಆದೆ. ಬಟ್ ನನ್ನ ಪಾತ್ರ ಇದರಲ್ಲಿ ತುಂಬಾ ಚೆನ್ನಾಗಿದೆ. ಈ ಥರ ಒಂದು ಪಾತ್ರ ನಾನು ನೋಡೇ ಇಲ್ಲ ನಿಜವಾಗ್ಲೂ ಕನ್ನಡದಲ್ಲಿ. ತುಂಬ ಟೈಮ್ ಆಗಿದೆ ಈ ಥರ ಒಂದು ಪಾತ್ರ ನೋಡಿದ್ದು. ಸೊ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಆ್ಯಂಡ್ ದಯವಿಟ್ಟು ಬಂದು ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಎಲ್ಲರೂ ಇಲ್ಲಿ ಬಂದಿದ್ದೀರಾ, ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ಕ್ಯಾರೆಕ್ಟರ್ ಬಂದು ಒಂದು ಸಿಂಪಲ್ ಕಾಲೇಜ್ ಹುಡುಗಿ. ಅವರು ತುಂಬ ಫೋಕಸ್ಡ್ ಆಗಿದ್ದಾರೆ. ಅವ್ರಿಗೆ ಏನಾಗಬೇಕು ಅಂತ ಒಂದು ಆ್ಯಂಬಿಷನ್ ಇದೆ. ಆ ಆ್ಯಂಬಿಷನ್ ಮೇಲೇ ವರ್ಕ್ ಮಾಡ್ತಿರ್ತಾರೆ. ಸೊ ನನ್ನ ಕ್ಯಾರೆಕ್ಟರ್ ದೀಕ್ಷಿತ್ ಕಾರ್ತಿಕ್ ಕ್ಯಾರೆಕ್ಟರ್ ಜರ್ನಿಗೆ ಹೆಂಗೆ ಇನ್ವಾಲ್ವ್ ಆಗುತ್ತೆ, ನನ್ನ ಕ್ಯಾರೆಕ್ಟರ್ ಅವ್ರ ಲೈಫಲ್ಲಿ ಬಂದಮೇಲೆ ಅವ್ರ ಲೈಫಲ್ಲಿ ಏನು ಚೇಂಜಸ್ ಆಗುತ್ತಾ, ಇದೆಲ್ಲ ನಾವು ನೋಡ್ಬೋದು. ಸೊ KTM ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ. ಬಟ್ ಅದೇ ದ ಲವ್ ಇಸ್ ನಾಟ್ ಜಸ್ಟ್ ಬಿಟ್ವೀನ್ ಕಪಲ್ ಮಧ್ಯದ ಬರೀ ಕಪಲ್ ಮಧ್ಯದ ಲವ್ ಅಲ್ಲ, ಪೇರೆಂಟ್ಸ್ ಮಧ್ಯೆ ಆಗಿರಲಿ, ಫ್ರೆಂಡ್ಸ್ ಮಧ್ಯೆ ಆಗಿರಲಿ, ಆ ಥರ ತುಂಬ ಎಲಿಮೆಂಟ್ಸ್ ಆ್ಯಡ್ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ಸರ್. ಸೊ ಒಂದು ಬ್ಯೂಟಿಫುಲ್ ಜರ್ನಿ, ಒಂದು ಇನ್ಸ್ಪೈರಿಂಗ್ ಜರ್ನಿ ಅಂತ ಹೇಳ್ಬೋದು. ಸೊ ದಯವಿಟ್ಟು ಫೆಬ್ರವರಿ 16ಗೆ ಥಿಯೇಟರ್ ಬಂದೇ ಸಿನಿಮಾ ನೋಡಿ. ನಿಮ್ಗೆ ಎಲ್ರಿಗೂ ಖಂಡಿತ ಖುಷಿ ಆಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ಪತ್ರಕರ್ತರಿಗೂ ಎಲ್ಲರಿಗೂ ನಮಸ್ಕಾರ. ಸೊ ಆ್ಯಕ್ಚುಲಾಗಿ ಇಲ್ಲಿ ವಿನಯ್ ಅವ್ರು ಬರಬೇಕಿತ್ತು. ಸ್ವಲ್ಪ ಅವ್ರೇನೋ ಹೆಲ್ತ್ ಇಶ್ಯೂ ಆಗಿದ್ದರಿಂದ ಅವ್ರು ಬರೋಕ್ಕಾಗಿಲ್ಲ. ಆಮೇಲೆ ನಮಗೆ ದೊಡ್ಡ ಸಪೋರ್ಟ್ ಆಗಿ ನಿಂತಿರೋರು ಬಂದು ಯತೀಶ್ ಸರು, ಪರ್ಪಲ್ ಆರೋ ಎಂಟರ್ಟೈನರ್ಸ್ ಅವರು ನಮ್ಮ ಡಿಸ್ಟ್ರಿಬ್ಯೂಟರು, ಅವರು ಬರಬೇಕಿತ್ತು. ಸ್ವಲ್ಪ ಏನೋ ಪ್ರಾಬ್ಲಮ್ ಆಯಿತು ಅಂತ ಅವರು ಬಂದಿಲ್ಲ. ಸೊ ಈ KTM ಬಗ್ಗೆ ಹೇಳಬೇಕು ಅಂದರೆ ಕಂಪ್ಲೀಟ್ ಫುಲ್ ಮೀಲ್ಸ್ ಅಂತ ಹೇಳಬೇಕು. ಯಾಕಂದರೆ ಎಲ್ಲ ಥರದ್ದು ಎಂಟರ್ಟೈನ್ಮೆಂಟಿಂದ ಹಿಡಿದು ಎಮೋಷ್ನಲಿಂದ ಹಿಡಿದು ಎಲ್ಲ ಥರದ್ದು ಏನು ಕಂಟೆಂಟ್ಸ್ಗಳಿದೆ ಸಿನಿಮಾಲಿ. ಆಮೇಲೆ ಮೇಯ್ನ್ ಏನಂದರೆ ಈ ಸಿನಿಮಾಗೆ ಬೇಕಾಗಿರೋಂಥ ಆರ್ಟಿಸ್ಟ್ ಸಪೋರ್ಟು ಏನು ಬೇಕು, ಪ್ರತಿಯೊಬ್ಬರೂ ಅಷ್ಟು ಹೈಲೈಟ್ ಆಗಿ ಅಷ್ಟು ಏನೋ ಪರ್ಫಾರ್ಮೆನ್ಸ್ ಸ್ಕೋಪ್ ಇರೋಂಥ ಜಾಗ ಇರೋಂಥ ಕ್ಯಾರೆಕ್ಟರ್ಗಳದು. ಅದಕ್ಕೆ ಸೂಟಬಲ್ ಆಗಿರೋಂಥ ಇವ್ರು ಸಿಕ್ಕರು ನಮಗೆ ಆರ್ಟಿಸ್ಟ್ಗಳು. ಯಾರೊಬ್ರು ಎಲ್ಲೋ ಒಂಚೂರು ಪಾತ್ರ ನಮ್ದು ಕಮ್ಮಿ ಅನ್ನೋ ಹೇಳೋ ಥರ ಇಲ್ಲ, ಎಲ್ಲರಿಗೂ ಅಷ್ಟೇ ಇಂಪಾರ್ಟೆನ್ಸ್ ಇದೆ. ಸೊ ಎಲ್ಲರ ಸಪೋರ್ಟ್ ಅಂತ ಹೇಳಬೇಕು. ಆಮೇಲೆ ಮೇಯ್ನು ನಮ್ಮ ಡೈರೆಕ್ಟ್ರು ಇದಕ್ಕೆ ಎಷ್ಟು ಶ್ರಮ ಪಟ್ಟಿರಂತ ನಮ್ಮ ಟೀಮ್ ಅವ್ರಿಗೆ ಗೊತ್ತದು. ಇದಕ್ಕೆ ಸಪೋರ್ಟಿವ್ ಆಗಿದ್ದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್. ಸೊ ಅವ್ರನ್ನೂ ನೆನೆಸ್ಕೊಬೇಕು ಈ ಟೈಮಲ್ಲಿ. ಯಾಕಂದರೆ ಸಿನಿಮಾ ಮ್ಯೂಸಿಕಲ್ ಸಿನಿಮಾ ಇದೆ ಆ್ಯಕ್ಚುಲಾಗಿ. ಯಾರೇ ನೋಡಿದ್ರು ಕೊನೆಯಲ್ಲಿ ಹೇಳೋದು ಅದ್ಭುತವಾದ BGM ಇದೆ, ಅದ್ಭುತವಾದ ಏನು ಸ್ಕ್ರೀನ್ ಪ್ಲೇ ಇದೆ, ಸಾಂಗ್ಸ್ ಇದೆ, ಆಮೇಲೆ ಡೈಲಾಗ್ಸು ತುಂಬ ಚೆನ್ನಾಗೆಲ್ಲ ಬರೆದಿದ್ದಾರೆ ನಮ್ಮ ಟೀಮ್ ಅವರು. ಸೊ ಹೋಲ್ ಪ್ಯಾಕೇಜ್ ಏನು ಹೇಳಬೇಕು ಅಂದರೆ ಎಲ್ಲರೂ ಸೇರಿದಾಗ ಈ ಥರ ಒಂದು ಒಳ್ಳೆ ಔಟ್ಪುಟ್ಟು ಪ್ರಾಡಕ್ಟ್ ಬರೋಕ್ಕೆ ಸಾಧ್ಯ ಆಗುತ್ತೆ. ಸೊ ಅದನ್ನು ಅಷ್ಟು ಪಾಲಿಷ್ ಮಾಡಿದ್ದಾರೆ ಡೈರೆಕ್ಟ್ರು ಕೂತ್ಕೊಂಡು. ಏನೋ ರೀವರ್ಕ್ ಮಾಡಿ 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 ಇವತ್ತು 16ನೇ ತಾರೀಕು ನೀವೆಲ್ಲ ಪರ್ದೆ ಮೇಲೆ ನೋಡ್ಬೇಕಾದ್ರೆ ಅಷ್ಟು ಫೈನ್ ಪಾಲಿಷ್ಡ್ ಪ್ರಾಡಕ್ಟ್ ಅದು. ಸೊ ಎಲ್ಲೂ ಒಂಚೂರು ಎಲ್ಲೂ ಲ್ಯಾಗ್ ಆಗೋದಾಗಲಿ ಅಥವಾ ಇನ್ನೊಂದೇನೋ ಸಮಸ್ಯೆ ಏನೋ ಒಂದು ಆ ಥರ ಏನು ಸಮಸ್ಯೆಗಳು ಇಲ್ಲದೆ ನೀಟಾಗಿ ಬಂದಿದೆ ಸಿನಿಮಾ. ಆಮೇಲೆ ನಮ್ಮ ಮೇಜರ್ ಸಪೋರ್ಟ್ ಅಂದರೆ ನಮ್ಮ ಆರ್ಟಿಸ್ಟ್ ದೀಕ್ಷಿತ್ ಅವ್ರು ಇರಲಿಲ್ಲ ಅಂದಿದ್ರೆ ನಿಜವಾಗ್ಲೂ ಈ ಸಿನಿಮಾ ಯಾವ ಥರ ಹಿಂಗಾಗುತ್ತೋ ಇಲ್ವೋ ಅಂತ ನನಗಂತೂ ಡೌಟೇ. ಯಾರಾದರೂ ಹೋಗ್ಬಿಟ್ಟು ಪಬ್ಲಿಕ್ ಟಾಯ್ಲೆಟಲ್ಲಿ ಹೋಗ್ಬಿಟ್ಟು ಬಲ್ಕೊಳ್ಳಿ, ಆಮೇಲೆ ಇಲ್ಲಿ ಹೋಗ್ಬಿಟ್ಟು ಇದು ಮಾಡಿ ಅಂತಂದರೆ 2 ಸತಿ 10 ಸತಿ ಯೋಚನೆ ಮಾಡ್ತಾರೆ. ಬೇರೆ ಯಾರೇ ಆರ್ಟಿಸ್ಟ್ ಆದ್ರೂ
ಸರ್ ಹೆಂಗ್ ಸರ್ ಮಾಡೋಣ ಹೆಂಗ್ ಮಾಡೋಣ ಅಂತ ಒಂದು ಮಾತು ಏನು ಕೇಳ್ದಲೆ ಏನು ಹೇಳ್ದಲೆ ಹೌದಾ ಸರ್ ಇಲ್ಲ ರೆಡಿ ಆಯ್ತು ಮಾಡೋಣ ಸರ್ ಒಂದು 10 kg ಕಮ್ಮಿ ಆಗಬೇಕು ಅಂತಂದ್ವಿ 10 kgನ ಸರಿ ಸರ್ ಆಯ್ತು 3 ತಿಂಗಳಲ್ಲಿ ಮಾಡ್ಬಿಡ್ತೀವಿ ಅದನ್ನ ರೆಡಿ ಆಗ್ತೀವಿ. ಅಷ್ಟು ಸಪೋರ್ಟ್ ಯಾರಾದ್ರು ಆರ್ಟಿಸ್ಟ್ ಕೊಟ್ಬಿಟ್ರೆ ಫಿಲಮ್ ಮೇಕರ್ಸ್ಗೆ ಡೈರೆಕ್ಟರ್ಗೆ ಅದೊಂಥರ ಏನಂದ್ರೆ ಒಂದು ಮೋಟಿವೇಶನ್. ಇವರೇ ಅಷ್ಟು ಮಾಡ್ತಿರಲ್ಲ ನಾವು ಇನ್ನೂ ಮಾಡೋಣ, ಏನೋ ಮಾಡ್ಬೇಕು ಇನ್ನೂ ತೋರಿಸ್ಬೇಕು. ಅವ್ರ ಜೊತೆ ಅವ್ರ ಸಪೋರ್ಟ್ ಹಂಗೆ ಸಿಕ್ಬಿಟ್ರೆ ನಮಗೆ ಈ ಥರ ಸಿನಿಮಾ ಬರುತ್ತೆ. ಖಂಡಿತವಾಗ್ಲೂ ಆರ್ಟಿಸ್ಟ್ಗಳ ಸಪೋರ್ಟ್ ಇಲ್ಲ ಅಂದರೆ ಈ ಸಿನಿಮಾ ಈ ಥರ ಬರ್ತಾ ಇರಲಿಲ್ಲ. ಪ್ರತಿಯೊಬ್ಬರದ್ದು ಪಾತ್ರಗಳು ಅಷ್ಟು ಚೆನ್ನಾಗಿದೆ. ಆ್ಯಕ್ಚುಲಾಗಿ ಹೇಳ್ಬೇಕಾದ್ರೆ ದೇವರು ಅದು ಹಿಂಗೆ ಬಂದು ಹಿಂಗೆ ಹೋಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ, ಅಷ್ಟು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅದು. ಸಿನಿಮಾ ಸೆಕೆಂಡ್ ಹಾಫಲ್ಲಿ ಟ್ವಿಸ್ಟ್ ತೊಗೊಳ್ಳೋಂಥ ಕ್ಯಾರೆಕ್ಟರ್ ಅದು. ಆಮೇಲೆ ನಮ್ಮ ಸಂತೂನ ಎಲ್ಲರೂ ನಗ್ಸೋದು ಕಾಮಿಡಿ ಅದೇ ಒಂದು ಪರ್ಸೆಪ್ಷನಲ್ಲಿ ಎಲ್ಲರೂ ನೋಡಿದ್ದಾರೆ. ಬಟ್ ಸಂತು ಫಸ್ಟ್ ಹಾಫ್ ಅಲ್ಲಿ ಒಂದು ಜಾನರ್ ಅಲ್ಲಿ ಪ್ಲೇ ಆಗ್ತಿರ್ತಾರೆ, ಸೆಕೆಂಡ್ ಹಾಫ್ಗೆ ಬೇರೆ ಒಂದು ಚೇಂಜ್ ಓವರ್ ಇದೆ ಸಿನಿಮಾಲಿ. ಸೊ ಆಮೇಲೆ ಅಭಿಷೇಕ್ ಇಸ್ ಅ ಎಮೋಷನಲ್ ಟ್ವಿಸ್ಟ್ ಆಫ್ ದ ಸಿನಿಮಾ. ಅವರ ಪಾತ್ರ ಅಷ್ಟು ಸ್ಟ್ರಾಂಗ್ ಆಗಿದೆ. ಇನ್ನು ಇಬ್ರು ಹೀರೋಯಿನ್ ಆಗ್ಲೇ ನೋಡಿದ್ರೆ ಟ್ರೈಲರ್ ಅಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಅಂತೂ ಔಟ್ಸ್ಟ್ಯಾಂಡಿಂಗ್. ಯಾರೊಬ್ರು ಪ್ರಿಪರೇಷನ್ ಇಲ್ಲದೆ ಏನೋ ಇದು ಮಾಡ್ದಲೇ ಬಂದಿರೋರಲ್ಲ, ಎಲ್ಲ ಟ್ರೈನ್ಡ್ ಆಕ್ಟರ್ಸ್ಗಳೇ ಇದ್ದಾರೆ. ಸೊ ನಾವು ಮುಂಚೆ ಥರ ಏನು ಅನ್ಪ್ಲ್ಯಾನ್ಡ್ ಆಗಿ ಏನು ಮಾಡಿಲ್ಲ, ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಸಿನಿಮಾ ಮೂಡ್ ಬಂದಿದೆ. ಎಲ್ಲ ಪ್ಲಾನಿಂಗ್ ಮಾಡ್ಕೊಂಡೇ ಬಂದಿದ್ದೀವಿ. ಸೊ ದಯಮಾಡಿ ಮಾಧ್ಯಮ ಮಿತ್ರರಿಗೆ ಕೇಳ್ಕೊಳ್ಳೋದು, ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ, ಅದನ್ನು ದಯವಿಟ್ಟು ನಿಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಸಪೋರ್ಟ್ ಮಾಡಿ, ಪುಷ್ ಮಾಡಿ, ಒಳ್ಳೆ ಒಂದು ಟೀಮ್ ಗೆಲ್ಲೋದಕ್ಕೆ ಒಂದು ಸಹಾಯ ಮಾಡಿಕೊಡಿ. ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ. ಥ್ಯಾಂಕ್ ಯು. ಧನ್ಯವಾದ ಸರ್. ಈಗ ಎಲ್ಲರಿಗೂ ನಮಸ್ತೆ. ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ಮೊದಲಿಗೆ ಅನ್ನದಾತರು ನಮ್ಮಣ್ಣ ವಿನಯ್ ಕುಮಾರ್, ಈ ಸಿನಿಮಾ ಪ್ರೊಡ್ಯೂಸರು, ಹಾಗೂ ರಕ್ಷಯ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನಂದು 2ನೇ ಸಿನಿಮಾ. ಮೊದಲನೇ ಸಿನಿಮಾ ಅಥರ್ವ ಅಂತ. ಸೊ ಒಂದು ಸಿನಿಮಾಗೆ ಟ್ರೈ ಮಾಡ್ಬೋದು, ದುಡ್ಡು ಹಾಕಕ್ಕೆ ಧೈರ್ಯ ಮಾಡಿ. 2ನೇ ಸಿನಿಮಾಗೆ ಸ್ವಲ್ಪ ಯೋಚನೆ ಮಾಡಬೇಕು. ಬಟ್ ಆದರೂ ನಂಬಿಕೆ ಇಟ್ಟು 2ನೇ ಸಿನಿಮಾಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಒಂದೊಳ್ಳೆ ಕತೆಗೆ ಒಂದೊಳ್ಳೆ ನಾಯಕ ಬೇಕು. ಅವಾಗ ದೀಕ್ಷಿತ್ ಅವರೇ ನಮ್ಮ ಕತೆಗೆ ಆಯ್ಕೆ ಆಗಿದ್ದು. ನಾನೇನು ಕನ್ಸ್ಕೊಂಡಿದ್ನೋ ಅದಕ್ಕಿಂತ ತುಂಬ ಚೆನ್ನಾಗಿ ಸಿನಿಮಾ ಮೂಡ್ ಬಂದಿದೆ. ಕಾರಣ ದೀಕ್ಷಿತ್. ಯಾಕೆಂದರೆ ಆ ಪಾತ್ರಗಳು ನಾವು ಬರೆಯೋದು ಈಸಿಯಾಗಿ ಬರ್ಬಿಡ್ತೀವಿ. ಅದನ್ನು ತೆರೆ ಮೇಲೆ ತರಬೇಕಾದ್ರೆ ಗೆಟಪ್ಗಳು ಆಗ್ಬೋದು. 10 kg ಸಣ್ಣ ಆಗೋದಿತ್ತು. ಒಂದು 10 ತಿಂಗಳು ದೀಕ್ಷಿತ್ ಬಿಯರ್ಡ್ ಕಟ್ಟಿಲ್ಲ, ಏರ್ ಕಟ್ಟಿಲ್ಲ. ಆ ಗೆಟಪ್ಗೋಸ್ಕರ ಆ ಡೆಡಿಕೇಶನ್ ಬೇಕು. ಬೇರೆ ಪ್ರಾಜೆಕ್ಟ್ಸ್ನೆಲ್ಲ ಬಿಟ್ಟು ಆ ಪಾತ್ರ ಮಾಡಬೇಕು ಅಂತ ಡೆಡಿಕೇಶನ್ ಕೊಟ್ಟಿದ್ದಕ್ಕೆ ಇವತ್ತು KTM ಸಿನಿಮಾ ಅಟ್ಲೀಸ್ಟ್ ಒಂದು ನೋಡಿದವ್ರಿಗಾದ್ರೂ ಇಷ್ಟ ಆಗ್ತಾ ಇದೆ. ಸೊ ಈ ಡೆಡಿಕೇಶನ್ ಎಲ್ಲ ಪ್ರತಿಯೊಬ್ಬರು ಒಬ್ಬರಿಂದ ಒಬ್ರಿಗೆ ಮೋಟಿವೇಟ್ ಆಗಿ ಟೀಮೇ ಕಂಪ್ಲೀಟ್ ಒಂದು ಪಾಸಿಟಿವ್ಗೆ ಮೂಡಕ್ಕೆ ಬಂತು. ಸೊ ಪಾಸಿಟಿವ್ ಆಯಿತು. ಸೊ ನಾನು ಮೇಯ್ನ್ ಟೆಕ್ನಿಷಿಯನ್ಸ್ನ ಹೇಳಲೇಬೇಕು. ಯಾಕೆಂದರೆ ಕ್ಯಾಮ್ರಾಮೇನಿಂದ ಹಿಡಿದು ನವೀನ್ ಸರ್ ಅಂತ ಮೊದಲನೇ ಸಿನಿಮಾ, ಅವರು ಕನ್ನಡದಲ್ಲಿ ಮೊದಲನೇ ಸಿನಿಮಾ, ತೆಲುಗಲ್ಲಿ ಮಾಡಿದ್ದಾರೆ ಸಾಕಷ್ಟು. ತುಂಬ ಅಚ್ಚುಕಟ್ಟಾಗೆ ನಮಗೆ ಸಪೋರ್ಟ್ ಮಾಡಿ ಒಳ್ಳೆ ವಿಜುವಲ್ಸ್ನ ಬರೋಕ್ಕೆ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ನಮ್ಮ ಸಿನಿಮಾ ಮೇಯ್ನ್ ಸ್ಟ್ರೆಂತ್ ಅಂದರೆ ಮ್ಯೂಸಿಕ್ಕು. ಚೇತನ್ ಅವರು ಈ ಸಿನಿಮಾಗೆ ಮೊದಲನೇ ಸಿನಿಮಾ ಅವ್ರದ್ದು. ಬಟ್ ಆದ್ರೂ ಅಚ್ಚುಕಟ್ಟಾಗಿ ಒಂದು ಒಳ್ಳೆ ಮ್ಯೂಸಿಕ್ನ ಮಾಡಿದ್ದಾರೆ. ಸೊ ಎಡಿಟರ್ ಕಿಟ್ಟು ಅವರು ಅಷ್ಟೇ. ಸೊ ನಾನು 75 ದಿನ ಶೂಟ್ ಮಾಡಿದ್ದು. ಫುಟೇಜ್ ಅಂತೂ ತುಂಬ ಇತ್ತು. ಡೈಲಿ ನಾವು 70-80 ಶಾರ್ಟ್ಸ್ ಅಂತೂ ಶೂಟ್ ಮಾಡ್ತಾನೆ ಇದ್ದೆ. ಸೊ ಅಷ್ಟು ಪೇಷನ್ಸ್ ಆಗಿ ಇಟ್ಕೊಂಡು ಒಂದು 7 to 8 ಟೈಮ್ಸ್ ಎಡಿಟ್ ಮಾಡಿದ್ವಿ. ಅವರೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ KTM ಇಷ್ಟು ಅದ್ಭುತವಾಗಿದೆ. ಆಮೇಲೆ ನಮ್ಮ ಸಿನಿಮಾಗೆ ಡೈಲಾಗ್ಸು ಅಭಿನಂದನು ಮತ್ತು ನಾನು ಬರೆದಿದ್ದೀವಿ. ಅವರು ಆ್ಯಕ್ಚುಲಿ 5 ಸಾಂಗ್ ಬರೆದಿದ್ದಾರೆ. ಒಂದು ಸಿನಿಮಾ ಕಂಪ್ಲೀಟ್ ಡೈಲಾಗ್ಸು ನಾನು ಅವರು ಬರೆದಿದ್ದೀವಿ. ಸೊ ಎಲ್ಲ ತುಂಬ ನಮ್ಮ ಡೈರೆಕ್ಷನ್ ಟೀಮ್ ಆಗ್ಬೋದು, ಕ್ಯಾಮ್ರಾ ಟೀಮ್ ಆಗ್ಬೋದು, ಎಲ್ಲ ಸಪೋರ್ಟಿಂದ KTM ಸಿನಿಮಾ ಅದ್ಭುತವಾಗಿ ಮೂಡ್ ಬರೋಕ್ಕೆ ಕಾರಣ ಆಗಿದೆ. ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಖಂಡಿತವಾಗೂ ನೀವು ಸಿನಿಮಾ ನೋಡಿದ್ರೆ ಮೋಸ ಅಂತೂ ಆಗಲ್ಲ. ನಿಮಗೆ KTM ಸಿನಿಮಾ ಬರೀ ನೋಡೋ ಸಿನಿಮಾ ಅಲ್ಲ, ಕಾಡೋ ಸಿನಿಮಾ. ದಯವಿಟ್ಟು ಮಾಧ್ಯಮ ಮಿತ್ರರು ಎಲ್ಲರೂ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಹೊಸ ಟೀಮ್ಗೆ ಒಂದು ಒಳ್ಳೆ ಸಪೋರ್ಟ್ ಸಿಕ್ಕರೆ ಇನ್ನೊಂದು ಒಳ್ಳೆ ಸಿನಿಮಾ ಮಾಡ್ಬೋದು ಅಂತ ಕೇಳ್ಕೊತೀನಿ. ಹಾಗೂ ನಮ್ಮ ಸಿನಿಮಾದಲ್ಲಿ ಸಂಜನಾ ಮತ್ತು ಕಾಜಲ್, ನಮ್ಮ ತುಕಾಲಿ ಸಂತು ಅವರು, ಅಭಿ ಅವರು ಮತ್ತು ದೇವರು ತುಂಬ ಸಪೋರ್ಟಿಂಗ್ ಕ್ಯಾರೆಕ್ಟ್ ಮಾಡಿದ್ರು. ಭಾಳ ಇಂಟ್ರೆಸ್ಟ್ ಕೊಟ್ಟೇನೆ ಮಾಡಿದ್ದಾರೆ. ಥ್ಯಾಂಕ್ಸ್ ಮೇಡಮ್. KTM ಫುಲ್ ಫಾರ್ಮ್ ನಮ್ಮ ಕತೆ ಒಂದು ಮೇಯ್ನ್ ಟ್ವಿಸ್ಟು. ನಾನು ಅದನ್ನು ಸಿನಿಮಾದಲ್ಲೇ ನೋಡೋಕ್ಕೆ ನೀವು ನೋಡಿ ಅಂತ ಇಷ್ಟಪಡ್ತೀನಿ. ಸರ್ ನೀವು 16ನೇ ತಾರೀಕು ದಯವಿಟ್ಟು ಅವ್ರು ಗೊತ್ತಾಗುತ್ತೆ ಸರ್. ಒಂದು 3 ಹಂತದಲ್ಲಿ ಬರುತ್ತೆ. ನೀವು ಸಿನಿಮಾದಲ್ಲೇ ನೋಡಿದ್ರೆ ಗೊತ್ತಾಗುತ್ತೆ ಸರ್.
ಸರ್ ಇದು ಸಬ್ಜೆಕ್ಟ್ ಅಂದರೆ ಇದ್ಯಾವುದು ಇಮ್ಯಾಜಿನೇಷನ್ ಕತೆ ಅಲ್ಲ ಸರ್, ಇದೊಂದು ಪ್ಯೂರ್ ಲವ್ ಸ್ಟೋರಿ. ನಮ್ಮ ಸುತ್ತಮುತ್ತ ನಡೆದ ಇನ್ಸಿಡೆಂಟ್ಗಳು ನಮಗೆ ಒಂದು ಇನ್ಸ್ಪೈರ್ ಆಯಿತು. ಅಂದರೆ ನಾವು ಫ್ರೆಂಡ್ಸಲ್ಲಿ ನಡೆದಿದ್ದ ಕತೆಗಳು, ಅವ್ರು ನಡೆದಿದ್ದ ಲೈಫಲ್ಲಿ ನಮ್ಗೆ ಅದು ಸರ್ಪ್ರೈಸ್ ಅನಿಸ್ತು. ಓ ಹಿಂಗೂ ಆಗುತ್ತಾ, ನಾವು ಯಾವುದೋ ಸ್ಕೂಲಲ್ಲಿ ಕಾಲೇಜಲ್ಲಿ ಹೋಗ್ತಾ ಇರ್ತೀವಿ, ನಮ್ದೇನೋ ಒಂದು ಮೈಂಡ್ ಸೆಟ್ಟಲ್ಲಿ ಇರ್ತೀವಿ, ಸಡನ್ನಾಗಿ ಏನೋ ಒಂದು ಇನ್ಸಿಡೆಂಟ್ ಆದಾಗ ನಮಗೆ ಶಾಕ್ ಆಗಿಬಿಡುತ್ತೆ. ಓ ಇದೆಲ್ಲ ನಡೆಯುತ್ತೆ ಲೈಫಲ್ಲಿ. ಆ ಥರ ಇನ್ಸಿಡೆಂಟ್ಗಳು ನಮಗೆ ಕಲೆಕ್ಟ್ ಮಾಡಿ ಓ ಇದನ್ನ ಯಾಕೆ ಮಾಡಬಾರ್ದು ಸಿನಿಮಾ, ನಮಗೆ ಎಷ್ಟು ಫೀಲ್ ಆಗೈತೆ, ಇದೊಂದು ತೆರೆ ಮೇಲೆ ತಂದುಕೊಟ್ರೆ ನೋಡಿದವ್ರಿಗೆಲ್ಲ ಫೀಲ್ ಆಗುತ್ತೆ. ಈ ಥರ ಇನ್ಸಿಡೆಂಟ್ ನಮಗೆ ಮೋಟಿವೇಶನ್ ಮಾಡಿದ್ವಿ ಸರ್. ಇಲ್ಲ ಸರ್, ನಮ್ಮದು ಸರ್. ಸರ್ ಹಾಂ ಸರ್. ಸರ್ ಅದಕ್ಕೆ ಸಾಕ್ಷಿ ಅಂತ 3 ಸಾಂಗ್ ಬಿಟ್ಟಿದ್ದೀವಿ ಸರ್. ನೀವು ಆಲ್ರೆಡಿ ಯೂಟ್ಯೂಬ್ಸಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ಹಾಗೂ ಟ್ರೈಲರೂ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಒಂದು 10 ಸಿನಿಮಾ ಅಂತ ನಾನು ನೆಗೆಟಿವ್ ಅಂದ್ಕೊಳ್ಳಲ್ಲ, ನಾನು ಬ್ಲೆಸ್ ಅಂತೀನಿ. ಯಾಕೆ ಅಂದರೆ ಸ್ಟಾರ್ಗಳ ಸಿನಿಮಾ ಯಾವುದೂ ಇಲ್ಲ, ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ಯಾವುದೂ ಇಲ್ಲ. ನಾನು ಈ 10 ಸಿನಿಮಾ ಜೊತೆ ಕಾಂಪೀಟ್ ಮಾಡಲಿ ಅಂದರೆ ನನ್ನ ಸಿನಿಮಾಗೆ ಅಂದರೆ ಅದು ವರ್ತಲ್ಲ ಅನಿಸ್ತದೆ ಸರ್. ಅಂದರೆ ರೇಸ್ ಇರಲಿ ಸರ್, ತೊಂದರೆ ಇಲ್ಲ. ಸರ್ ಮೊದಲನೇದಾಗಿ 3 ಹಾಡುಗಳು ಸಾಕಷ್ಟು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಜನ. ಅದ್ರ ಜೊತೆಗೆ ಟ್ರೈಲರ್ ಬಂದಿರೋ ರೀತಿ ಆಗಿರ್ಬೋದು, ಟ್ರೈಲರ್ಗೆ ಕೆಳಗಡೆ ಕಮೆಂಟ್ಸ್ಗಳು ಓದಿದ್ರೆ ಜನರಲಿ ಸರ್ವೇ ಸಾಮಾನ್ಯ ನೆಗೆಟಿವ್ ಕಮೆಂಟ್ಸ್ಗಳು ಬಂದೇ ಬರುತ್ತೆ. ಬಟ್ ನಮ್ಮ ಟ್ರೈಲರ್ಗೆ ಒಂದೇ ಒಂದು ನೆಗೆಟಿವ್ ಕಮೆಂಟ್ಸು ಬಂದಿಲ್ಲ, ಎಲ್ಲರೂ ಬಹಳ ಇಷ್ಟಪಟ್ಟಿದ್ದಾರೆ. ಆ್ಯಂಡ್ ಇನ್ನೊಂದು ದಿಯಾ ಆಗಿರ್ಬೋದು, ದಸರಾ ಆಗಿರ್ಬೋದು, ಪ್ರೇಕ್ಷಕರನ್ನ ಮನರಂಜಿಸ್ತಾ ಬರ್ತಾ ಇದ್ದೀನಿ. ಸೊ ಈ ಟ್ರೈಲರ್ ನೋಡಿದಾಗಲೂ ನಿಮಗೆ ಅನ್ನಿಸ್ಬೋದು, ಇವಾಗ ಇಷ್ಟು ಜನ ಎಲ್ಲ ಹೇಳಿದ್ರು ತುಂಬ ಡೆಡಿಕೇಟೆಡ್ ಆಗಿ ಮಾಡಿದ್ದೀವಿ ಅಂತ. ಜೀವ ಕೊಟ್ಟು ಮಾಡಿದ್ದೀವಿ ಸರ್ ಈ ಸಿನಿಮಾನ. ಬರೀ ಸ್ವೆಟ್ ಅಲ್ಲ, ಸ್ವೆಟ್ ಆ್ಯಂಡ್ ಬ್ಲಡ್ ಅಂತೀವಲ್ಲ ನಾವು, ಹಾಗೆ ದೇವರ ಜೊತೆ ರಕ್ತನ ಸುರಿಸಿ ಮಾಡಿದ್ದೀವಿ ಈ ಸಿನಿಮಾನ. ಆ್ಯಂಡ್ ತುಂಬ ಪ್ರಾಮಾಣಿಕವಾದ ಪ್ರಯತ್ನ, ಅದು ನಿಮಗೆ ಟ್ರೈಲರಲ್ಲಿ ಒಂದು ಗ್ಲಿಮ್ಸ್ ಕಾಣ್ತಾ ಇದೆ. ಟ್ರೈಲರಲ್ಲಿ ಭರವಸೆ ಮೂಡಿಸಿದೆ ಅಂತ ನಾನು ನಂಬ್ತೀನಿ. ಆ ಕಾರಣಕ್ಕೆ ನೀವು ಸಿನಿಮಾ ಬಂದು ನೋಡಿದ್ರೆ ದಯವಿಟ್ಟು ನಿಮಗೆ ನಿಜವಾಗ್ಲೂ ನಿಮಗೆ ಡಿಸಪಾಯಿಂಟ್ ಆಗೋದಿಲ್ಲ. ಆ್ಯಂಡ್ ನಾನು ಎಲ್ಲ ಪ್ರೇಕ್ಷಕರು ಕೇಳ್ಕೊಳ್ಳೋದು, ನಾಗಿಣಿ ದಿನದಿಂದನೂ ಮನರಂಜಿಸ್ತಾ ಬಂದಿದ್ದೀನಿ. DKD ಆಗಿರ್ಬೋದು, ದಿಯಾ ಆಗಿರ್ಬೋದು, ದಸರಾ ಆಗಿರ್ಬೋದು. ಸೊ ನಿಮಗೆ ನನ್ನ ಥಿಯೇಟ್ರಲ್ಲಿ ಬಂದು ನೋಡೋ ಯೋಗ್ಯತೆ ನನಗಿದೆ ಅಂತ ನಿಮ್ಮೆಲ್ಲರಿಗೂ ಅನಿಸಿದ್ರೆ, ಸೊ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ, ಡಿಸಪಾಯಿಂಟ್ ಆಗಲ್ಲ. ಸರ್ ಒಂದು PUC ಲೆವೆಲಲ್ಲಿ, ಇನ್ನೊಂದು ಡಿಗ್ರಿ ಲೆವೆಲು, ಇನ್ನೊಂದು ಕರಿಯರ್ ಅಂತ ಬರುತ್ತೆ ಸರ್ ಇದರಲ್ಲಿ. ಹಾಂ ಮೇಡಮ್, ಇದು ಕುಂದಾಪುರದಲ್ಲಿ ಶುರುವಾಗಿ ಬೆಂಗಳೂರಿಗೆ ಕತೆ ಶಿಫ್ಟ್ ಆಗುತ್ತೆ. ಒಂದು 40 ಮಿನಿಟ್ಸ್ ಆಫ್ ದ ಮೂವಿ ಓಪನಿಂಗು ಕುಂದಾಪುರದಲ್ಲೇ ನಡೆಯುತ್ತೆ. ಕುಂದಾಪುರ, ಕಾರ್ಕಳ, ಕೋಟ, ಉಡುಪಿ ಆ ಸರೌಂಡಿಂಗ್ಸಲ್ಲಿ ಶೂಟ್ ಮಾಡಿದ್ದೀವಿ. ಇನ್ನು ಮಿಕ್ಕಿದ ಕತೆ ಬೆಂಗಳೂರಿಗೆ ಶಿಫ್ಟ್ ಆಗುತ್ತೆ. ಇನ್ನು ಸಿನಿಮಾ ಇಲ್ಲೇ ಇದೆ. ಹಾಂ ಸರ್. ಸರ್ ಒಬ್ಬ ಇನ್ನೋಸೆನ್ಸ್ ಹುಡುಗ ಅವನ ಲೈಫ್ ಹೆಂಗೆಲ್ಲ ಟ್ರಾವೆಲ್ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಸರ್. ಅಂದರೆ ನಾವು ಅಂದ್ಕೊಂಡಾಗ ಲೈಫ್ ಇರಲ್ಲ, ಅಂದರೆ ಅವನ ಜೀವನದಲ್ಲಿ ನಡೆದಿರೋ ಘಟನೆಗಳು ತಗೊಂಡೋಗಿ ಅಲ್ಲಿ ಹಾಕಿರುತ್ತೆ ಅವನಿಗೆ. ಸೊ ಆ ಸನ್ನಿವೇಶಗಳು ಹಿಂದೆ ಹಂಗಿರುತ್ತೆ, ಆದರೆ ರೀಸನ್ಸ್ ಕಾರಣಗಳು ಹಂಗಿರುತ್ತೆ. ನೀವು ಮೂವಿ ನೋಡಿದಾಗ ಖಂಡಿತ ನಿಮ್ಗೆ ಅನ್ಸುತ್ತೆ ಸರ್ ಅದು. ಸರ್ ಮೊದಲನೇದಾಗಿ ಎಲ್ಲ ಮಾಧ್ಯಮ ಹಿರಿಯರಿಗೂ ಮತ್ತು ಮಿತ್ರರಿಗೂ ನನ್ನ ನಮಸ್ಕಾರ. ನಮ್ಮ ಕರೆಗೆ ಹೋಗೋಟ್ಟು ಇಲ್ಲಿ ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ತುಂಬಿದ ಧನ್ಯವಾದಗಳು. ಸರ್ ಎಸ್, ಆ ಪಾತ್ರಕ್ಕೆ ನಾನೊಂದು 8 kg ಸಣ್ಣ ಆಗಿದ್ದೀನಿ. ಆ ಪಾತ್ರಕ್ಕೆ ನಾನು ಈ ಕಥೆ ಕೇಳಿದಾಗ ಮೊದಲನೇದಾಗಿ ನನಗನ್ಸಿದ್ದು ಸರ್, ಇವಾಗ ನಾವು ಸೀರಿಯಲಿಂದ ಸಿನಿಮಾಗೆ ಇದಾಗುವಾಗ ಅದು ಬಹಳ ಕಷ್ಟದ ಪೀರಿಯಡ್. ಅದು ನಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಬಹಳ ಕಷ್ಟ. ಇವತ್ತಿನ ದಿನದಲ್ಲಿ ದಸರಾ ಆದಮೇಲೆ ಸಾಕಷ್ಟು ಸ್ಕ್ರಿಪ್ಟ್ ಬರ್ತಿದೆ, ಸಾಕಷ್ಟು ಸಿನಿಮಾಗಳು ಮಾಡ್ತಾ ಇದ್ದೀನಿ, ಅದು ಬೇರೆ ವಿಚಾರ. ಬಟ್ ನಮ್ಮನ್ನು ಆ ಟೈಮಲ್ಲಿ ನಂಬೋದಿದೆಯಲ್ಲ ಸರ್, ಒಬ್ಬ ಕಲಾವಿದನ ನಂಬಿ ಈ ಪಾತ್ರವನ್ನು ಇವನಿಗೆ ಕೊಡ್ಬೋದು, ಈ ಸಿನಿಮಾ ಮೇಲೆ ಇಷ್ಟು ದುಡ್ಡು ಹಾಕ್ಬೋದು ಅಂತ ನಂಬೋದಿದೆಯಲ್ಲ, ಅದು ನಮಗೆ ಸಾಕಷ್ಟು ಶಕ್ತಿ ಕೊಡುತ್ತೆ ಆ್ಯಂಡ್ ಭಯ ಕೂಡ ಮೂಡಿಸುತ್ತೆ. ಸೊ ತುಂಬ ಡೆಡಿಕೇಟೆಡ್ ಇಟ್ ಯಾಕೆ ಮಾಡಿದೆ ಅಂತಂದರೆ ಅಷ್ಟು ಭಯ ಇತ್ತು ಹಿಂದೆಗಡೆ. ಈ ಪಾತ್ರ ನನ್ನ ಕೈಲಿ ಮಾಡೋಕ್ಕಾಗುತ್ತೋ ಇಲ್ವೋ, ಇದನ್ನು ಫುಲ್ ಮಾಡ್ತೀನೋ ಇಲ್ವೋ ಅಂತ. ಸೊ ಈ ಪಾತ್ರಕ್ಕೆ ಎಸ್ಪೆಷಲಿ ಒಂದು 8 ಕಿಲೋ ಕಮ್ಮಿ ಆಗಿದ್ದೀನಿ. ಆ್ಯಂಡ್ ಒಬ್ಬ 17 ವರ್ಷದ ಹುಡುಗನ ಹಾವಭಾವ ಹೇಗಿರುತ್ತೆ ಅದನ್ನು ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ, ಡೈರೆಕ್ಟರ್ ಜೊತೆ ಕೂತು ಅವ್ರ ಜೊತೆ ಒಂದಿಷ್ಟು ಡಿಸ್ಕಸ್ ಮಾಡಿ, ಒಂದಿಷ್ಟು ರಿಹರ್ಸಲ್ಸ್ ಮಾಡಿ, ನನ್ನ ಗುರುಗಳಾದ ಉಷಾ ಮೇಡಮ್ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ಆ ಪಾತ್ರವನ್ನು ಮಾಡೋದಕ್ಕೆ. ಸೊ ಈ ರೀತಿ ತುಂಬ ಪ್ರಿಪೇರ್ ಆಗಿದ್ದೀನಿ ಸರ್ ಈ ಪಾತ್ರ ಮಾಡೋದಕ್ಕೆ. ಹೌದು ಸರ್, ಮತ್ತೆ ಒಂದು ಡಾರ್ಕ್ನೆಸ್ ಕುಡುಕನ ಪಾತ್ರ ಮಾಡಬೇಕಿತ್ತು.
ಆಮೇಲೆ ಫಿಟ್ನೆಸ್ ಇರುವಂಥ ಪಾತ್ರ, ಮತ್ತೆ ವಾಪಸ್ ಒಂದು ಕಾಲೇಜಿಗೆ ಬರ್ತಾನೆ, ಈ ಥರದ್ದೆಲ್ಲ ಒಂದಿಷ್ಟು ಇದು ಮಾಡಬೇಕಿತ್ತು. ಸೊ ಮತ್ತೆ ಆ 10 kg ಏನನ್ನ ಕರಗಿಸಿದ್ದೆ ಅದನ್ನು ಮತ್ತೆ ಹಾಕೊಂಡು ಮತ್ತೆ ಶೂಟ್ ಮಾಡಿ, ಮತ್ತೆ ಒಂದು ಪೋರ್ಷನ್ಗೆ ನಮಗೆ ಹೊಟ್ಟೆ ಮಾತ್ರ ಬೇಕಿತ್ತು. ಬೇರ್ ಬಾಡಿ ಒಂದು ಬ್ಲಾಕ್ ಬರುತ್ತೆ ಸಿನಿಮಾದಲ್ಲಿ, ಹೊಟ್ಟೆ ಮಾತ್ರ ಬೇಕಿತ್ತು. ಸೊ ಚೆನ್ನಾಗಿ ಸಮೋಸ ತಿನ್ಕೊಂಡು ಹೊಟ್ಟೆ ಬೆಳೆಸ್ಕೊಂಡು ಮತ್ತೆ ಅದನ್ನು ಕರಗಿಸಕ್ಕೆ ಓದಾಡಿ. ಸೊ ಸಾಕಷ್ಟು ಕೆಲಸ ಹೋಗಿದೆ ಸರ್ ಇದರಿಂದ. ಬಹಳ ಮುಖ್ಯ ಸರ್. ನಾನು ಆಗಲೇ ಹೇಳಿದಾಗೆ ನನ್ನ ಕೆರಿಯರ್ಗೆ ನಾವು ಇಲ್ಲಿ ಕೂತಿರೋ ಎಲ್ರಿಗೂ ಈ ಸಿನಿಮಾ ಬಹಳ ಮುಖ್ಯ. ಯಾಕೆ ಅಂದರೆ ಇವತ್ತು ಈ ಸಿನಿಮಾ ಚೆನ್ನಾಗಾಯಿತು ಅಂತಂದರೆ ದೇವ್ರ ದಯೆಯಿಂದ ಮುಂದಿನ ದಿನಗಳಲ್ಲಿ ಹೊಸಬ್ರ ಮೇಲೆ ದುಡ್ಡು ಹಾಕುವಂಥ ಭರವಸೆ ಎಲ್ರಿಗೂ ಬರುತ್ತೆ. ಅಕಸ್ಮಾತ್ ಅದಾಗಲಿಲ್ಲ ಅಂತಂದರೆ ಮತ್ತೆ ಆ ಅಂಜಿಕೆಗಳು ಶುರುವಾಗುತ್ತೆ, ಹಾಕ್ಬೋದಾ ಆಗಲ್ವಾ ಅಂತ. ನನ್ನ ಕೆರಿಯರ್ಗೆ ನಾನು ಈ ಸಿನಿಮಾ ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮ ನಿರ್ಮಾಪಕರಿಗೆ, ಈ ಸಿನಿಮಾ ಪೂರ್ತಿಯಾಗಿ ನನ್ನ ತೆರೆ ಮೇಲೆ ನೋಡಿದಾಗ ನಾನು ಅವ್ರ ಸಂಬಂಧಿಕರೇನೋ ನನ್ನ ಲಾಂಚ್ ಮಾಡೋಕ್ಕೋಸ್ಕರ ಈ ಸಿನಿಮಾ ಮಾಡಿದಾರೇನೋ ಅನ್ನೋ ಅಷ್ಟರ ಮಟ್ಟಿಗಿದೆ ಈ ಸಿನಿಮಾ. ಯಾಕಂದರೆ ನನ್ನೊಳಗಿರುವ ಒಬ್ಬ ಕಲಾವಿದನ್ನ ಸಂಪೂರ್ಣವಾಗಿ ಪರಿಚಯ ಮಾಡಿಕೊಟ್ಟಿದ್ದಾರೆ ಜನರಿಗೆ. ಒಂದೊಂದು ಪಾತ್ರವಾಗಿ ಒಂದೊಂದು ಸಿನಿಮಾದಲ್ಲಿ ಮಾಡ್ಬೋದು, ಬಟ್ ಈ ಸಿನಿಮಾದಲ್ಲಿ 3 ಶೇಡ್ ಇದೆ, ಒಂದು ಟ್ರಾವೆಲ್ ಜರ್ನಿ ಇದೆ. ಸೊ ಅದೆಲ್ಲ ಕಲಾವಿದರಿಗೂ ಸಿಗೋದಿಲ್ಲ ಸರ್, ಆ ಥರದ್ದು ಒಂದು ಪಾತ್ರ. ಸೊ ಅದು ನನಗೆ ಸಿಕ್ಕಿದೆ. ನನ್ನ ಕೈಲಾದಷ್ಟು ನನಗೆ ತಿಳಿದಷ್ಟು ಆ ಪಾತ್ರವನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇನ್ನು 16ನೇ ತಾರೀಕು ರಿಲೀಸ್ ಆದಾಗ ನೀವೆಲ್ಲ ನೋಡಿ ಹೇಗೆ ಬಂದಿದೆ ಅಂತ ಹೇಳಬೇಕು ಸರ್. ಅದು ಆ್ಯಕ್ಚುಲಿ ಹೇಳಬೇಕಂದ್ರೆ ಕೋವಿಡ್ ಲಾಸ್ಟ್ ಸೆಕೆಂಡ್ ವೇವ್ ಟೈಮಲ್ಲಿ, ಥರ್ಡ್ ವೇವ್, ಆ ಟೈಮಲ್ಲಿ ಎಲ್ರಿಗೂ ಒಂದು ಭಯ ಇತ್ತು ಸರ್. ಅಂದರೆ ಈಗ ಆ ಟೈಮಲ್ಲಿ ಎಲ್ಲರೂ ಹೊರಗೆ ಬರೋದಕ್ಕೆ ಯೋಚನೆ ಮಾಡ್ತಿದ್ವಿ, ಹೇಗೆ ಏನು ಅಂತ. ಬಟ್ ನಮಗೆ ಈ ಸೀಕ್ವೆನ್ಸ್ ಇತ್ತು. ನಾವೆಷ್ಟು ಮೆಂಟಲಿ ರೆಡಿ ಆಗಿದ್ವಿ ಅಂದರೆ ಎಲ್ಲರೂ ಮಾತಾಡಿಕೊಂಡು ನಾವಿಲ್ಲಿ ಹೋಗ್ತೀವಿ, ಶೂಟ್ ಮಾಡ್ತೀವಿ, ನಮಗೆ ಕೋವಿಡ್ ಬರುತ್ತೆ, ಸೊ ಬಂದ ಮೇಲೆ ಏನೇನೆಲ್ಲ ಮಾಡಬೇಕು ಅನ್ನೋದಕ್ಕೆ ನಾವು ರೆಡಿ ಆಗ್ಬಿಟ್ಟು ಶೂಟಿಂಗಿಗೆ ಹೋಗಿದ್ವಿ. ಅಂದರೆ ನಾನು ಸಪ್ರೇಟ್ ತಟ್ಟೆ ಇಡಿ ನಮ್ಮ ಮನೇಲಿ ಹೇಳ್ಬಿಟ್ಟು ಹೋಗಿದ್ದೆ. ನಾನು ಲಿಟ್ರಲಿ ಸಪ್ರೇಟಾಗಿ ನನಗೆಲ್ಲ ಸಪ್ರೇಟ್ ಇದು ಮಾಡಿಬಿಡಿ, ಸೊ ನನಗೆ ಬಂದಮೇಲೆ ಏನು ಬೇಕಾದರೂ ಇದಾಗ್ಬೋದು. ಯಾಕೆ ಕೇಳ್ಬೋದು, ಟೆರೆಸ್ ಮೇಲೆ ನನ್ನ ಟೆರೆಸ್ ಮೇಲೆ ಒಂದು ರೂಮ್ ಇದೆ ನನಗೆ, ಸೊ ಅಲ್ಲಿ ನಾನು ಬಂದು ಮಲಗ್ತೀನಿ ಅಂತೇಳಿ ಈ ಥರ ಪ್ರಿಪೇರ್ ಆಗಿ ಹೋಗಿತ್ತು. ಆಗಲೇ ಸಂತು ಸರ್ ಒಂದು ಮಾತು ಹೇಳಿದ್ರು ಇಂಟರ್ವ್ಯೂಲಿ, ನಾನು ಹೇಳಿದೆ ಅಂತ. ನಾನು ಎಲ್ಲ ಕಡೆ ಹೋದಲ್ಲಿ ಹೇಳ್ತಾ ಇರ್ತೀನಿ, ಈಗ ಒಂದಿಷ್ಟು ದುಡ್ಡಿದ್ದಾಗ ಅದರಲ್ಲಿ ಒಂದು ಸ್ವಲ್ಪ ದುಡ್ಡು ತಂದು ಸಿನಿಮಾ ಹಾಕಿ ಅದೇನೇ ಆದರೂ ಓಕೆ ಅಂತ ಅನ್ನೋದು ಬೇರೆ. ಬಟ್ ನಮ್ಮ ಹತ್ರ ಒಂದಿಷ್ಟಿದೆ, ನಮ್ಮ ಹತ್ರ ಒಂದಿಷ್ಟು ರಿಕ್ವೈರ್ಡ್ ರಿಸೋರ್ಸಸ್ ಇದೆ, ಲಿಮಿಟೆಡ್ ರಿಸೋರ್ಸಸ್ ಇದೆ ನಮ್ಮ ಹತ್ರ. ಸೆಟ್ ಹಾಕ್ಕೊಂಡು ಇದು ಮಾಡಿಕೊಂಡು ಆಗಲ್ಲ. ಓಕೆ, ಆ ಆಪ್ಷನ್ ಇದ್ದಾಗ ಏನು ಮಾಡ್ಬೋದು ಬೇರೆ, ಯಾಕಂದರೆ ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡ್ತಾ ಇದೆ ಅದನ್ನು. ಸ್ಕ್ರಿಪ್ಟ್ ನಾವೇನೋ ಸುಮ್ಮನೆ ಒಂದು ಇಂಪ್ಯಾಕ್ಟ್ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಸ್ಕ್ರಿಪ್ಟ್ನ ಜರ್ನಿಯಲ್ಲಿ ಅದು ಡಿಮ್ಯಾಂಡ್ ಮಾಡ್ತಾ ಇದೆ. ಅದ್ರ ಜೊತೆಗೆ ಸೆಟ್ ಹಾಕೊಂಡು ಮಾಡೋದಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ಸೊ ಏನು ಮಾಡ್ಬೋದು, ಸರಿ ಪಬ್ಲಿಕ್ ಟಾಯ್ಲೆಟಲ್ಲಿ ಶೂಟ್ ಮಾಡೋಣ, ಅದು ಒಂದು ರಿಸ್ಕ್ ತೊಗೊಂಡ್ಬಿಡೋಣ. ಯಾಕಂದರೆ ನಾನು ಒಬ್ಬನೇ ಅಂತಲ್ಲ ಸರ್, ಸ್ಕ್ರೀನ್ ಮುಂದೆ ನಾನು ಕಾಣ್ಬೋದು, ಬಟ್ ಸ್ಕ್ರೀನ್ ಹಿಂದೆಗಡೆ ಇವರು ಇದ್ರು, ಕ್ಯಾಮ್ರಾಮನ್ ಇದ್ರು, ಎಲ್ಲ ಟೆಕ್ನಿಷಿಯನ್ಸು ಅಲ್ಲಿದ್ರು. ಅವತ್ತೆಲ್ಲ ಟೆಕ್ನಿಷಿಯನ್ ಸೇರಿ ಯಾಕಂದ್ರೆ ಒಬ್ಬರು ಮಾಡಲ್ಲ, ನಮ್ಮ ಕ್ಯಾಮ್ರಾಮನ್ ಬರಲ್ಲ ಅಂತ ಹೇಳಿದ್ರು ಅದು ಆಗ್ತಿರ್ಲಿಲ್ಲ ಅವತ್ತು. ಸೊ ಯಾರು ಬರಲ್ಲ ಅಂತ ಹೇಳಿದ್ರು ಅದು ಆ ಸೀಕ್ವೆನ್ಸ್ ಆಗ್ತಾ ಇರಲಿಲ್ಲ. ಎಲ್ಲರೂ ಇಲ್ಲ ಮಾಡೋಣ ಅಂತ ಹೇಳಿದ್ದು ಒಂದೇ ಒಂದು ಕಾರಣಕ್ಕೆ, ಸ್ಕ್ರಿಪ್ಟ್ ಮೇಲೆ ಇದ್ದಂಥ ಭರವಸೆ. ಎಲ್ಲರಿಗೂ ಆ ಸ್ಕ್ರಿಪ್ಟ್ ಮೇಲೆ ಮತ್ತೆ ಆ ಬರವಣಿಗೆ ಮೇಲೆ ಇದ್ದಂಥ ಭರವಸೆ, ಮತ್ತೆ ನಾವು ಹಿಂದೆ ಶೂಟ್ ಮಾಡ್ಕೊಂಡ್ಬಂದು ರಶಸ್ ನೋಡಿದ್ವಿ. ರಶಸ್ ನೋಡಿದಾಗ ಅದ್ರಲ್ಲಿ ಇದ್ದಂಥ ನಂಬಿಕೆ, ಓಕೆ ಇಲ್ಲ ಬರ್ತಾ ಇದೆ ಈ ಸಿನಿಮಾ, ಏನಾದರೂ ಸರಿ ಮಾಡೋಣ ಅಂತ ಹೇಳಿ ಆ ನಿಟ್ಟಿನಲ್ಲಿ ಹೋಗಿ ಮಾಡ್ಕೊಂಡ್ಬಂದಿದ್ದು. ಇವತ್ತು ಅದು ನಿಮಗೆ ಸ್ಕ್ರೀನ್ ಮೇಲೆ ನನಗೆ ನೋಡುವಾಗ ನಾವು ಅದು ಮಾಡಿದ್ಕು ಸಾರ್ಥಕ ಅಂತ ಅನಿಸ್ತಾ ಇದೆ ಸರ್. ಸುಮಾರು ಒಂದು 2 ವರ್ಷಗಳ ಕಾಲ ಶೂಟ್ ಮಾಡಿದ್ವಿ ಸರ್, 2.5 ವರ್ಷಗಳ ಕಾಲ ಶೂಟ್ ಮಾಡಿದ್ದೀವಿ. ಚೇಂಜ್ ಓವರ್ಗಳಿದ್ವು, ಅದೇ ಆಗಲೇ ಹೇಳಿದಾಗೆ ಭಾಳಷ್ಟು ಚೇಂಜ್ ಓವರ್ಗಳಿದ್ವು. ಒಂದು ಸಣ್ಣ ಹುಡುಗನ ಪಾತ್ರ ಮಾಡಬೇಕಿತ್ತು, ಅದಾದ ನಂತರ ಡಾರ್ಕ್ನೆಸ್ ಎಪಿಸೋಡ್ಗೆ ಗಡ್ಡ ಮತ್ತು ಕೂದಲು ಎಲ್ಲ ನಂದೇ ಗಡ್ಡ ಕೂದಲು, ಅದು ಅಂಟಿಸಿರೋದಲ್ಲ. ಸೊ ಅದನ್ನು ಬಿಡೋದಕ್ಕೆ ಟೈಮ್ ಬೇಕಾಗಿತ್ತು. ಮತ್ತು ಕಾಲೇಜ್ ಗೆಟಪ್ ಆಗಬೇಕಾಗಿತ್ತು. ವಾಪಸ್ ನಿಮ್ಮ ಮಧ್ಯದ ಕಾಲೇಜ್ ಎಪಿಸೋಡೆಲ್ಲ ನೋಡಿದ್ರೆ ಡಾರ್ಕ್ನೆಸ್ ಎಪಿಸೋಡ್ ಆದಮೇಲೆ ಮಾಡಿತ್ತು ಸೀಕ್ವೆನ್ಸ್ ಅದು. ಸೊ ಅಲ್ಲಿಗೆ ಇದಾಗಬೇಕಾಗಿತ್ತು. ಸೊ ಹೀಗೆ ಚೇಂಜ್ ಓವರ್ಗಳಿಗೆ ಬಹಳ ಸಮಯ ಬೇಕಿತ್ತು. ಆ್ಯಂಡ್ ಕೆಲವು ಕಡೆ ಲೊಕೇಶನ್ಸ್ಗಳು ನಮಗೆ ಬೇಕಾದಂಥ ಲೊಕೇಶನ್ಸ್ಗಳು ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅದಕ್ಕೋಸ್ಕರ ವೆಯ್ಟ್ ಮಾಡಿ ಅದೇ ಲೊಕೇಶನ್ಗಳಲ್ಲಿ ಶೂಟ್ ಮಾಡಿದ್ದೀವಿ. ಸೊ ಹೀಗಾಗಿ ಒಂದು ಸ್ವಲ್ಪ ಟೈಮ್ ಹಿಡಿತು ಸಿನಿಮಾ. ಸರಿ, ಈ ಸಿನಿಮಾ ಲವ್ ಸ್ಟೋರಿ ಮೇಲ್ನೋಟಕ್ಕೆ ಒಂದು ಲವ್ ಸ್ಟೋರಿ ಥರ ಕಾಣುತ್ತೆ. ಲವ್ ಸ್ಟೋರಿನ ಖಂಡಿತವಾಗ್ಲೂ ಲವ್ ಸ್ಟೋರಿ, ಬಟ್ ಲವ್ ಸ್ಟೋರಿ ಅಷ್ಟೇನಾ ಖಂಡಿತವಾಗ್ಲೂ ಅಲ್ಲ. ಇಲ್ಲಿ ಪ್ರೀತಿ ಬಗ್ಗೆ ಮಾತಾಡಕ್ಕೆ ಹೊರಟಿದ್ದೀವಿ. ಪ್ರೀತಿ ಅಂತ ಹೇಳಿದಾಗ ಒಂದು ಗಂಡು ಹೆಣ್ಣಿನ ಮಧ್ಯ ಮಾತ್ರ ಇರೋದಿಲ್ಲ. ತಂದೆ ಮಗನ ಬಾಂಧವ್ಯ ಆಗಿರ್ಬೋದು, ತಾಯಿ ಮಗನ ಬಾಂಧವ್ಯ ಆಗಿರ್ಬೋದು, ಸ್ನೇಹಿತರ ಬಾಂಧವ್ಯ ಆಗಿರ್ಬೋದು, ಎಲ್ಲದ್ರ ಬಗ್ಗೆ ಮಾತಾಡ್ತಿದ್ದೀವಿ. ಇಟ್ ಈಸ್ ಒಂದು ಲೈಫ್ನ ಕತೆ, ಒಂದು ಜರ್ನಿಯ ಕತೆ. ನೀವು ಹೇಳಿದಂಥ ಸಿನಿಮಾಗಳು ಎಲ್ಲವೂ ಒಂದು ವಿಷಯದ ಬಗ್ಗೆ ಮಾತಾಡ್ತವೆ.
ಇಲ್ಲಿ ಖಂಡಿತವಾಗ್ಲೂ ನಾವು ಒಂದು ವಿಷಯದ ಬಗ್ಗೆ ಮಾತಾಡಿಲ್ಲ, ನಾವಿಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀವಿ. ಅದಕ್ಕೆ ಟ್ಯಾಗ್ಲೈನ್ ಕೂಡ ನಾವು ಹಾಕಿದ್ದೀವಿ, KTM ರೈಸ್ ಇನ್ ಲವ್ ಅಂತ ಹಾಕೋದಕ್ಕೂ ಒಂದು ಪರ್ಟಿಕ್ಯುಲರ್ ಕಾರಣ ಇದೆ. ನೀವು ಇಡೀ ಸಿನಿಮಾ ನೋಡಿದಾಗ, ಆ ಜರ್ನಿ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಸರ್. ಅದು 16ನೇ ತಾರೀಕು ಗೊತ್ತಾಗುತ್ತೆ ಸರ್. ಹೌದು, ತುಂಬ ನಾನು ಹೇಳ್ದಂಗೆ ತುಂಬ ಡಿಫ್ರೆಂಟ್ ಆಗಿರೋ ಪಾತ್ರ ಇದು. ಆ್ಯಕ್ಚುಲಿ ಟ್ರೇಲರ್ ನೋಡಿದ್ರೆ ಅಷ್ಟು ಗೊತ್ತಾಗಲ್ಲ, ಸಿನಿಮಾ ನೋಡಿದ್ರೇ ಗೊತ್ತಾಗುತ್ತೆ ನನ್ನ ಪಾತ್ರ ಹೇಗಿದೆ ಅಂತ. ಬಟ್ ತುಂಬ ಶೇಡ್ಸ್ ಇದೆ ಈ ಪಾತ್ರಕ್ಕೆ. ಆ್ಯಂಡ್ ಹೌದು, ಅದು ಐ ಥಿಂಕ್ ಡೈರೆಕ್ಟರ್ಸ್ ಅವರೇ ಸರಿಯಾಗಿ ಹೇಳ್ಬೋದು, ಅವರೇ ಬರ್ತಿದ್ರು. ಸೊ ಕರೀರಣ ತುಕಾಲಿ ಸಂತೋಷ್ ಅಂತಾನೆ. ಹಾ, ಹೌದಣ್ಣ, ಖಂಡಿತ ಆಗುತ್ತೆ ಅಣ್ಣ. ಒಂದು ಕಾಮಿಡಿ ರೋಲ್ನೇ ಪ್ಲೇ ಮಾಡ್ತಾ ಇರೋ ಸಂತು ಇನ್ನೊಂದು ಡಿಫ್ರೆಂಟ್ ರೋಲ್ನ ಪ್ಲೇ ಮಾಡ್ಬೋದು, ಅವನಿಗೂ ಒಂದು ಹೊಸ ಪಾತ್ರವನ್ನು ಕೊಟ್ಟು ಆ್ಯಕ್ಟ್ ಮಾಡಿಸ್ಬೋದು ಅಂತ ನಿರ್ದೇಶಕರಿಗೆ ಇದೊಂದು ಒಳ್ಳೆ ಇದಾಗುತ್ತೆ ಅಣ್ಣ, ಒಳ್ಳೆ ಸಿನಿಮಾ ಆಗುತ್ತೆ. ನನ್ನ ಲೈಫ್ಗಂತೂ ಇದೊಂದು ಸಿನಿಮಾ ಒಂದು ಒಳ್ಳೆ ಸರ್ಪ್ರೈಸ್ ಆಗುತ್ತೆ ಅಣ್ಣ ಇದು, ಈ ಸಿನಿಮಾ ರಿಲೀಸ್ ಆದಮೇಲೆ. ಅಣ್ಣ ಇಡೀ ಸಿನಿಮಾದಲ್ಲಿ ಹೀರೋ ಎಲ್ಲಿರ್ತಾರೆ ಅಲ್ಲೆಲ್ಲ ಇರ್ತೀನಿ ಅಣ್ಣ. ಅವ್ರು ಫಸ್ಟ್ ಈ ಏಜಲ್ಲಿ ಇರಲ್ಲ, ಇನ್ನೆಲ್ಲ 17ರಲ್ಲಿ ಇರಲ್ಲ ಅಣ್ಣ, 30ರಲ್ಲಿ ಇರ್ತೀನಿ ಏನೋ ಅನ್ಸುತ್ತೆ. 22ರಲ್ಲಿ ಏನಣ್ಣ, ಈಗಲೂ ಅಣ್ಣ ಎಷ್ಟೋ ಸ್ಲಿಮ್ ಆಗಿದ್ದೀನಿ. ಇಲ್ಲಣ್ಣ, ಆ ಒಂದು ಕ್ಯಾರೆಕ್ಟರ್ ಕಂಟಿನ್ಯೂಸ್ ಆಗಿ ಅವ್ರ ಜೊತೆ ಇರ್ತೀನಿ ಅಣ್ಣ. ಅದರಲ್ಲಿ ಒಂದು ಸಾಫ್ಟ್ ಆಗಿ, ಒಂದು ಲವಲವಿಕೆಯಿಂದ, ಒಂದು ಆತ್ಮೀಯಗಳೇ, ಒಂದು ಬೆಸ್ಟ್ ಫ್ರೆಂಡ್ ಹೆಂಗಿರ್ತಾನೆ ಆ ಥರ ಇರ್ತೀನಿ ಅಣ್ಣ ಅವ್ರ ಜೊತೆ. ಆ ಕಷ್ಟ ಸುಖದಲ್ಲಿ ಎಲ್ಲದರಲ್ಲೂ ಜೊತೆಲಿ ಇರ್ತೀನಿ ಫುಲ್. ಏನಣ್ಣ ಅಣ್ಣ, ಅದೇ ಕಾಮಿಡಿ ಮಾಡ್ಕೊ ಹೋಯ್ತಾ ಇರ್ತದೆ ಅಣ್ಣ ಸೀನೆ. ಅವ್ರು ಅದೇ ಥರ ನೀನು ಕಾಮಿಡಿ ಮಾಡ್ಬೇಡ, ನಾನು ಮಾಡಿಸ್ತೀನಿ, ನಾನು ಹೇಳ್ದಂಗೆ ಮಾಡ್ಕೋಗು ಅಂದರು. ಹಂಗೆ ನಾನು ನಿಂತ್ಕೊಂಡಿದ್ದೀನಿ, ಅದು ಕಾಮಿಡಿಯಾಗಿ ಹೋಯ್ತಾ ಇರ್ತದೆ. ಕಾಮಿಡಿ ಸೀರಿಯಸ್ ಆಗೂ ಹೋಯ್ತಾ ಇರ್ತದೆ. ಅವ್ರ ಹತ್ರ ನಾನು ಅಳ್ತೀನಿ, ಅವ್ರ ಹತ್ರ ನಾನು ನಗ್ತೀನಿ. ಅದು ಕಾಮಿಡಿ ಆದರೆ ಆ ಕಾಮಿಡಿ ಜೊತೆ ನಾನು ಇರ್ತೀನಿ. ಸತ್ಯ ಹೇಳಬೇಕು ಅಂದರೆ ಪ್ರತಿದಿನನೂ ಹೋರಾಟನೇ. ಒಬ್ಬ ಕಲಾವಿದನ ಬದುಕು ಹೇಗಾಗಿದೆ ಇವತ್ತಿನ ದಿನಕ್ಕೆ ಅಂದರೆ, ಆವಾಗಲೇ ಹೇಳಿದ್ರು 9 ಸಿನಿಮಾ ರಿಲೀಸ್ ಆಗ್ತಾ ಇದೆ, 10 ಸಿನಿಮಾ ರಿಲೀಸ್ ಆಗ್ತಿದೆ ಫೆಬ್ರವರಿಲಿ ಅಂತ. ಸೊ ಪ್ರತಿದಿನನೂ ಹೋರಾಟದಲ್ಲೇ ಇದ್ದೀವಿ. ಈಗ ಸಿನಿಮಾ ಮಾಡೋದು ಎಷ್ಟು ಮುಖ್ಯನೋ, ಸಿನಿಮಾನ ತಲುಪಿಸೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ದಿಯಾಯಿಂದ ಹಿಡಿದು ಇವತ್ತವರೆಗೂ ಜರ್ನಿಯ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಒಂದು ಖುಷಿ ಇದೆ. ಆ ಸ್ಯಾಟಿಸ್ಫ್ಯಾಕ್ಷನ್ ಯಾವಾಗ ಬರುತ್ತೋ ಗೊತ್ತಿಲ್ಲ ನನಗೆ, ಬಟ್ ಖುಷಿ ಇದೆ ಹಂತವಾಗಿ. ಯಾಕಂದರೆ ನನ್ನ ತಲೆಯಲ್ಲಿ ಒಂದಿದ್ದು, ಮಾಡಿದ ಜಾನರ್ ಸಿನಿಮಾಗಳೇ ಮತ್ತೆ ಮಾಡಬಾರ್ದು ಆ್ಯಂಡ್ ಮಾಡಿದ ಪಾತ್ರವನ್ನೇ ರಿಪೀಟ್ ಮಾಡಬಾರ್ದು ಅನ್ನೋದು ನನ್ನ ತಲೆಯಲ್ಲಿರುವಂಥ ಒಂದು ಗಟ್ಟಿಯಾಗಿ ನಾನು ನಂಬಿರುವಂಥದ್ದು. ಮತ್ತು ಅದನ್ನು ಆ ದಾರಿಯಲ್ಲೇ ನಾನು ಮುಂದೆ ಸಾಗ್ತಾ ಇದ್ದೀನಿ. ಸೊ ಆ ನಿಟ್ಟಿನಲ್ಲಿ ನೋಡಿದಾಗ, KTM ನೋಡಿದಾಗ ನಿಮಗೆ ನನ್ನಲ್ಲಿರುವ ಅದೇ ನಾನು ಆಗಲೇ ಹೇಳಿದಾಗೆ ಒಬ್ಬ ಕಲಾವಿದನ ಸಂಪೂರ್ಣ ಪರಿಚಯ ಆಗುತ್ತೆ. ದಿಯಾ ದಸರಾ ಒಂದೊಂದು ಭಾಗವಾಗಿ, ಒಂದೊಂದು ಪಾತ್ರವಾಗಿ ಮಾಡಿದ್ದೆ. ಬಟ್ KTM ಅನ್ನೋದು ಎಲ್ಲ ಏಜ್ ಇದಿರೋದ್ರಿಂದ ಸೊ ಸಂಪೂರ್ಣವಾಗಿ ನಾನು ನಿಮ್ಗೆ ಪರಿಚಯ ಆಗ್ತೀನಿ. ಈ ಸಿನಿಮಾ ಚೆನ್ನಾಗಾದರೆ ಮೋಸ್ಟ್ಲಿ ಮುಂದಿನ ದಿನಗಳಲ್ಲಿ ನೀವು ಹೇಳಿದ ಹಾಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಬರ್ಬೋದೇನೋ. ಬಟ್ ಸದ್ಯಕ್ಕೆ ಹೋರಾಡ್ತಾನೆ ಇದ್ದೀನಿ, ಪ್ರತಿದಿನ ಹೋರಾಡ್ತಾ ಇದ್ದೀನಿ. ಸಿನಿಮಾಗೆ ಬಹುಮುಖ್ಯವಾದ ಒಂದು ಇದು ಹಾಡು, ನಮ್ಮ ಸೋಲ್ ಆಫ್ ದ ಫಿಲ್ಮ್ ಅಂತ ಹೇಳ್ಬೋದು, ಮ್ಯೂಸಿಕ್ಕು. ಅದನ್ನು ಚೇತನ್ ರಾವ್ ಅವರು ಮಾಡಿದ್ದಾರೆ. ಹಾಡಿನ ಬಗ್ಗೆ ತುಂಬ ಗಮನ ಕೊಟ್ಟು ಮಾಡಿದ್ದಾರೆ ಸರ್. ಅಂದರೆ ನಾವು ಸಿನಿಮಾ ಮುಗಿದ ಮೇಲೆ ಹಾಡನ್ನ ಕಂಪೋಸ್ ಮಾಡೋದಾಗಲಿ ಅಥವಾ ರಫ್ ಟ್ರ್ಯಾಕ್ ಇಟ್ಕೊಂಡು ಹಾಡನ್ನ ಶೂಟ್ ಮಾಡಿದಾಗಲೇ ಇಲ್ಲ. ಫಸ್ಟ್ ನಾವು ಹಾಡುಗಳನ್ನ ಮಾಡಿ ನಂತರ ಶೂಟಿಂಗಿಗೆ ಹೋಗಿ ಮತ್ತೆ ವಾಪಸ್ ಬಂದಮೇಲೆ ಸಾಕಷ್ಟು ಬದಲಾವಣೆಗಳಾಗಿದೆ. ಯಾಕಂದರೆ ಹೊಸ ತಂಡ, ಹೊಸ ಕಲಾವಿದರಿದ್ದಾಗ ಹಾಡು ಇನ್ವಿಟೇಷನ್, ಹಾಡುಗಳಲ್ಲಿ ನಾವು ಜನರಿಗೆ ಭರವಸೆಯನ್ನು ಕೊಟ್ಟಾಗ, ಹಾಡು, ಟ್ರೈಲರ್, ಟೀಸರ್ ಈ ಥರ ಹಂತವಾಗಿ ಆ ಭರವಸೆಯನ್ನು ಕೊಟ್ಟರೆ ಮಾತ್ರ ಜನ ಥಿಯೇಟ್ರಿಗೆ ಬರೋದಕ್ಕೆ ಸಾಧ್ಯ ಆಗೋದು. ಎಲ್ಲೋ ಒಂದು ಕಡೆ ಹಾಡು ಇವತ್ತು ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸ್ತಿರೋದು ಮೊದಲನೇ ಯುದ್ಧವನ್ನು ಗೆದ್ದಿದ್ದೀವಿ ಅಂತ ಅನ್ನಿಸ್ತಾ ಇದೆ.
ಸೊ ಇನ್ನು ಮುಂದೆ ಇನ್ನೊಂದು ದೊಡ್ಡ ಯುದ್ಧ ಇದೆ ಫೆಬ್ರವರಿ 16ನೇ ತಾರೀಕು. ಬಟ್ ಸಣ್ಣ ಯುದ್ಧನ ಗೆದ್ದಿದ್ದೀವಿ ಅಂತ ಅನ್ಸುತ್ತೆ. ಹಾಡು ತುಂಬ ಮೇಜರ್ ಪಾರ್ಟ್ ಪ್ಲೇ ಮಾಡ್ತಾರೆ. ಯಾಕಂದರೆ ಹಾಡು ವರ್ಕೌಟ್ ಆಗಲಿಲ್ಲ ಅಂದರೆ ಇವತ್ತು ಸಿನಿಮಾ ಕಷ್ಟ ಆಗುತ್ತೆ ಜನರನ್ನ ಕರೆಸೋದಕ್ಕೆ ಥಿಯೇಟ್ರಿಗೆ. ಸೊ ಹಾರ್ಡ್ ವರ್ಕ್ ಆದರೆ ಮಾತ್ರ ಜನ ಥಿಯೇಟ್ರಿಗೆ ಬರೋದು ಅಂತ ಅನ್ಸುತ್ತೆ. ಇಲ್ಲ ಸರ್, ಪುಷ್ಪ ಮಾಡ್ತಾ ಇಲ್ಲ. ಬೇರೆ ಸಿನಿಮಾಗಳು ಮಾಡ್ತಾ ಇದ್ದೀನಿ. ಗೀತಾ ಆರ್ಟ್ಸ್ಗೆ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದೀನಿ, ಗರ್ಲ್ ಫ್ರೆಂಡ್ ಅಂತ. ಅದ್ರ ಜೊತೆಗೆ SLVC ಅದಕ್ಕೆ ಒಂದಿಷ್ಟು ಸಿನಿಮಾಗಳು ಆಗ್ತಾ ಇದೆ ಸರ್, ಶೂಟಿಂಗ್ ನಡೀತಾ ಇದೆ. ಇದು 1.5-2 ವರ್ಷದ ಜರ್ನಿ ನೀವು ಹೇಳ್ತಾ ಇದ್ರಿ. ಈ ಟೈಮಲ್ಲಿ ನೀವು ಬೇರೆ ಪ್ರಾಜೆಕ್ಟ್ಗಳನ್ನ ಮಿಸ್ ಮಾಡ್ಕೊಂಡಿದ್ದು ಅಥವಾ ನಿಮ್ಗೆ ಅದರಿಂದ ರಿಗ್ರೆಟ್ಸ್ ಅಂತ ಏನಾದ್ರು ಇದೆಯಾ? ಖಂಡಿತವಾಗ್ಲೂ ಇಲ್ಲ ಸರ್, ರಿಗ್ರೆಟ್ಸ್ ಅಂತ ಏನಿಲ್ಲ. ಆ್ಯಂಡ್ ತುಂಬ ಪ್ರಾಜೆಕ್ಟ್ ಮಿಸ್ ಮಾಡಿಕೊಂಡೆ ಅಂತಲೂ ಏನು ಹೇಳೋದಕ್ಕಾಗಲ್ಲ. ಯಾಕಂದರೆ ತುಂಬ ಪ್ರಾಜೆಕ್ಟ್ ಬಂದಿದ್ದು ಅಲ್ಪಸಂಖ್ಯೆಯಲ್ಲೇ ಇತ್ತು. ಸೊ ಹಾಗಾಗಿ ತುಂಬ ಅದನ್ನು ಮಿಸ್ ಮಾಡಿದೆ, ಆ ಆಫರ್ ಮಿಸ್ ಮಾಡಿದೆ, ಈ ಆಫರ್ ಮಿಸ್ ಮಾಡಿದೆ ಅಂತ ಹೇಳೋದಕ್ಕಾಗಲ್ಲ. ಒಂದನ್ನು ನಂಬ್ತೀನಿ ಯಾವಾಗಲೂ, ನಮಗೆ ಬೇಕಾಗಿರೋದನ್ನು ಮಾಡಬೇಕು ಅಂತಂದರೆ ಇವಾಗ ಕೈಯಲ್ಲಿರೋದನ್ನು ಶ್ರದ್ಧೆಯಿಂದ ತುಂಬ ಪ್ರಾಮಾಣಿಕವಾಗಿ ಮಾಡಬೇಕಂತೆ. ಸೊ ಹಾಗಾಗಿ ಕೈಯಲ್ಲಿ ಇದಿತ್ತು, ಸೊ ತುಂಬ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಮಾಡಿದ್ದೀನಿ. ಅದು ಬಂದಿದ್ರೆ ಹಾಗಾಗ್ತಿತ್ತು, ಇದು ಮಾಡಿದರೆ ಹೀಗಾಗ್ತಿತ್ತು ಅನ್ನೋದು ಬೇರೆ. ಸೊ ಇದ್ದಿದ್ದನ್ನು ಏನು ಮಾಡಿದ್ದೀನಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದ್ದದನ್ನು ತುಂಬ ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಸರ್. ಸೊ ಯಾವುದೇ ಥರ ರಿಗ್ರೆಟ್ಸ್ ಇಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇಡೀ ಚಿತ್ರತಂಡದ ಜೊತೆಗೆ ಮೊನ್ನೆ ಎಲ್ಲ ನನ್ನ ಸೆಲೆಬ್ರಿಟೀಸ್ ಟ್ರೈಲರ್ ಲಾಂಚ್ಗೆ ಕೇಳಿದ ತಕ್ಷಣ ಎಲ್ಲ ಹೋಗೊಟ್ಟು ರಿಷಬ್ ಸರ್ ಆಗಿರ್ಬೋದು, ನಾನಿ ಸರ್ ಆಗಿರ್ಬೋದು, ಕೀರ್ತಿ ಮೇಡಮ್ ಅವರು ಆಗಿರ್ಬೋದು, ರಶ್ಮಿಕಾ ಮಂದಣ್ಣ, ಆಮೇಲೆ ರಾಹುಲ್ ರವೀಂದ್ರ ಅವರು, ರಚಿತಾ ರಾಮ್ ಮೇಡಮ್ ಅವರು ಎಲ್ಲರೂ ನಮಗೆ ಸಹಕರಿಸಿ ಟ್ರೈಲರ್ ಲಾಂಚ್ನ ಮಾಡಿಕೊಟ್ರು. ನಾನಿ ಸರ್ ಹೇಳಿ ಎಲ್ರಿಗೂ ಈ ಪ್ರೆಸ್ ಮೀಟ್ ಮುಖಾಂತರ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಒಂದು ಸಣ್ಣ ನಿಮ್ಮೆಲ್ಲರಿಗೂ ಕಾಲಾವಕಾಶ ಇದ್ದರೆ ನನ್ನ ತಂಡದ ಪರಿಚಯ, ಸುಮಾರು ಜನ ಮಾತಾಡುವಾಗ ಅದು ಇದು ನಾನು ಎಲ್ಲರೂ ಪರಿಚಯ ಮಾಡಿಕೊಡ್ಬೇಕು ಅಂತ ಇದ್ದೆ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಚೇತನ್ ಸರ್ ಆಗಿರ್ಬೋದು, ಕಿಟ್ಟು ಸರ್, ನವೀನ್ ಚಲ್ಲಾ ಸರ್, ಹಾಗೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ರಜತ್, ನಮ್ಮ ರೈಟರ್ ಅಭಿನಂದನ್ ಸರ್, ಸಂತೋಷ್ ಸರ್, ಪ್ರಶಾಂತ್ ಸರ್, ಆಮೇಲೆ ರಾಜೇಶ್ ಅವರು. ಸೊ ಎಲ್ಲರೂ ಬಹಳ ತುಂಬ ಶ್ರದ್ಧೆಯಿಂದ ಕೆಲಸ ಮಾಡಿದ್ದಾರೆ. ಸೊ ಎಲ್ರಿಗೂ ನಾನು ಈ ವೇದಿಕೆಯ ಮೂಲಕ, ಯಾಕಂದರೆ ಅವಕಾಶ ಸಿಕ್ಕಿರಲಿಲ್ಲ ನನಗೆ, ಇದು ನಮ್ಮ ಮೊದಲನೇ ಪ್ರೆಸ್ ಮೀಟ್ ಸಿನಿಮಾ ಅದು. ಸೊ ಈ ವೇದಿಕೆಯಿಂದ ನನ್ನ ಇಡೀ ತಂಡಕ್ಕೆ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹರೀಶ್ ಅರಸ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಪ್ರತಿ ಹಂತದಲ್ಲೂ ಜೊತೆಲಿ ನಿಂತು ಸಹಕರಿಸ್ತಾ ಇದ್ದೀರಾ. ಆ್ಯಂಡ್ ನಿತಿನ್, ಎಲ್ರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರರಿಗೆ ಬಂದು ಈ ಥರ ಸಹಕರಿಸ್ತಿರೋದಕ್ಕೆ ಬಹಳ ಬಹಳ ಧನ್ಯವಾದಗಳು. ಆ್ಯಂಡ್ ಯತೀಶ್ ಸರ್, ಪರ್ಪಲ್ ರಾಕ್ ಎಂಟರ್ಟೈನ್ಮೆಂಟ್ ನಮಗೆ ಕೈ ಜೋಡಿಸಿ ಇವತ್ತು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಥಿಯೇಟರ್ ಸೆಟಪ್ ಮಾಡಿಕೊಟ್ಟು ನಮ್ಮ ಜೊತೆ ನಿಂತಿದ್ದಾರೆ. ಸೊ ಅವರಿಗೂ ಕೂಡ ಈ ವೇದಿಕೆ ಮೂಲಕ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಥ್ಯಾಂಕ್ ಯು.